ಮಾಡಿ ಗುಡುಗುಡು ಮಾಡಿ ಕಿಡಿಗಡಿ ಗುಡುಗಿ ಬೆಳಗಾಡಿ ಊರಾಡ ಬಂದರು ನಗರ ನೋಡಿ ಕೂಡಿಯಾರ ಮುದುರಾಡ ಕೈಗಟ್ಟ ಹೋಗ ಮಲಗಿ ಹಾಗೆ ಚೋಲಿವಾಗಿ ಬಿಟ್ಟು ಗಾಡಿ ಎದ್ದಳಪ್ಪ ಔಷ ಮಾಡಿ ಚೋಲಿವಾಗಿ ಬಿಟ್ಟು ಗಾಡಿ ಎದ್ದಳಪ್ಪ ಔಷ ಮಾಡಿ ಬರೇ ಇದ ಹಾದ್ಯಾಗ ನಿಂತ್ಕೊಂಡು ಮಾಡೋದಾತ್ ನಿಂದ ಕೆಲಸ ಅಲ್ಲ. ಇಷ್ಟು ತ್ರಾಸು ಪಡ್ಕೊಂಡು ಅವತಾರ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಹೊಸದೇನಾರ ಹಿಡಿಬೇಕು. ಏನಂತ ಕೇಳ್ತೀಯಲ್ಲ, ಕ್ಯಾಮ್ರಾನ ಎಲ್ಲೈತಿ ಪೊಟ್ಟ ತಗಿ ತಗಿ. ಸ್ಟುಡಿಯೋದ ಇಟ್ಟಿನ 3 ಕೊಳ್ಳ ಏನು ಒಂದ ಕೊಡ್ಬೇಕಾ? ಕೊಡೋದ್ರಾಗ 3 ಕೊಟ್ಟು ಬಿಡು. ಯಾಕಂದ್ರ ನನಗೂ ಕೊಡೋರು 3 ಜನ ಅದಾರ, ರೆಡಿಯಾಗಿ ನಿಂತು ಬಿಟ್ಟಾರ. 3 ಅಲ್ಲ 4 ಜನ ನಿಂತಾರ, ಆದ್ರೂ 3 ರೆಡಿ ಅದಾರ. ಅವ್ರಿಗೂ ಒಂದೊಂದು ಕೊಟ್ಟು ಬಿಡ್ತೀನಿ, ನಂದು ನೋಡ್ಕೊಂಡು ಕುಂತು ಬಿಡ್ಲಿ. ಅರ್ಥ ಇಲ್ಲಿಗೆ ಅಂತೂ ನಿಮಗ 3 ಹುಚ್ಚನಾಯಿ ಬೆನ್ ಹತ್ತೆ ಒಂದಂಗ ಆತು. ಅದ್ರೊಳಗ ಫಸ್ಟ್ ನಂಬರ್ ನಂದಂದ್ರೆ ಏನ್ ಮತ್ತೆ? ಆದ್ರೂ ಬಾಳ ಮನಸ್ಸೊಳಗೆ ಹಿಡ್ಕೊಂಡು ಬಿಟ್ಟಿ ಬಿಡ. ನಿನ್ನ ಮನಸ್ಸೊಳಗೆ ಏನೋ ಒಂದು ಹಕ್ಕಿಕತ್ತು ನಡೆದೈತಿ ಅಂತ ನನಗೂ ಗೊತ್ತ. ಕುಲ್ಲ ಏನಂತ ಹೇಳು. ಅಲ್ಲ, ನಾನೆಲ್ಲ ಕುಲ್ಲ ಹೇಳ್ತೀನಿ, ಆದ್ರ ನಾ ಹೇಳಿದ ಕೂಡ್ಲೆನ ನೀನ್ ತಪ್ಪು ತಿಳ್ಕೊಳ್ಬಾರ್ದು ನನ್ನ ರಾಣಿ. ತಪ್ಪು ತಿಳ್ಕೊಂಡು ಮತ್ತೆ ಏನಾದ್ರೂ ಅನಾಹುತ ಆದಿತ್ತೇನಂತ ನೋಡ. ಒಂದ್ ರೀತಿ ನಾವು ಬಿರುಸ್ ಕಂಪನಿಯವ್ರಲ್ಲ, ಹಂಗ ಏನಿದ್ರು ಏನು ಮನಸ್ಸಿಗೆ ಹಚ್ಕೊಳಂಗಿಲ್ಲ. ಬರೀ ಇಲ್ಲಿಂದ ಬಂದು ಬಿಡ್ತಾವ ಅವ. ಹೇಳ ಕುಲ್ಲ ತೋರ್ಸ ಬಿಡ ನಿಂದ. ಹೇಳಕರ ಏನಾಯ್ತು ನನ್ನ ರಾಣಿ ಮುಟ್ಟಿಲ್ಲ ಅದ ಒಂದು ವಿಷಯ. ಅದ ಒಂದು ವಿಷಯ ಬಿಟ್ಟು ವಿಷಯನ ವಿಷಯ ಯಾವ್ದದು ಬಿಡಿಸಿ ಹೇಳ. ಅದ ಮದುವೆ ವಿಷಯ. ಅಯ್ಯಯ್ಯ, ಎಷ್ಟು ಹೇಳಕ್ ಎಷ್ಟು ಹಣ್ಣು ಪೂವಯ್ಯಾರ ಮಾಡಕತ್ತೀಯ. ನಿನ್ನ ಮ್ಯಾಲ ಮನಸ್ಸೈತಿ, ನೀನ ಮನಸ್ಸಾರೆ ನನ್ನ ಕೈ ಹಿಡಿದು ಮದುವೆ ಹಾಕಿನಿ ಅಂದ್ರ ನನ್ನಂತ ಪುಣ್ಯವಂತಿನೇ ಯಾರು ಇಲ್ಲ. ಅಲ್ರಿ, ಈಗ ನೀವು ಮಾತಾಡಿದ್ದು ಒರಿಜಿನಲ್ ಏನು ಡೂಪ್ಲಿಕೇಟಾ? ಇದ್ರೊಳಗೂ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಇರ್ತಾವನ? ಅಯ್ಯಯ್ಯಪ್ಪ, ಸಾಕಷ್ಟು ಇರ್ತಾವ್ರಿ ನಮ್ಮ ಜೀವನದಾಗ. ಸಾಕಷ್ಟು ಹುಡುಗಿಯರು ನಿನ್ನ ಮಾಡ್ಕೊಂತೀನಿ ಅಂತಂದು ಹೇಳಿ ನನ್ನ ಕಡೆಯಿಂದ ಸೀರೆ, ಉಂಗ್ರ, ವಾಚು, ಚೈನ, ಇನ್ನೊಂದು ಮುನ್ನೊಂದು ಎಲ್ಲ ಕೊಡ್ಸ್ಕೊಂಡು ನಮ್ಮ ಎದುರಿಗೆನ ಬ್ಯಾರೆಯವ್ರನ್ನ ರಿಜಿಸ್ಟರ್ ಮದುವೆ ಮಾಡ್ಕೊಂಡು ಮಕ್ಕಳು ನೋಡ್ದು ಹದ ಮಗುವಿನ ಫೋಟೋ ತೆಗ್ಸಕ್ ನಮ್ಮ ಸ್ಟುಡಿಯೋಕ್ಕೆ ಎತ್ಕೊಂಡ್ ಬರ್ತಾರ್ರಿ. ಅಂದಾಗ ನಮಗೆ ಹೆಂಗಾಗ್ಬಾರ್ದಲ್ಲ ಅವಿ. ಎಂತ ಬಿಕ್ನಾಸಿಗಳು, ದರ್ಬೇಸಿಗಳು, ಬೇವರ್ಸಿಗಳು ಅಂತ ಹೆಣ್ಮಕ್ಳು ಇರ್ತಾರ ಈ ಜಗತ್ತೊಳಗ. ಅಂತವ್ರಿಗೆ ನಮ್ಮ ಪ್ರೀತಿ ಪ್ರೇಮದಿಂದ ತೋರಿಸಿ ಬುದ್ಧಿ ಕಲ್ಸ. ನಮಗ್ ಬುದ್ಧಿದ್ರಲ್ರಿ, ನಾವು ಇನ್ನೊಬ್ರಿಗೆ ಬುದ್ಧಿ ಕಲ್ಸೋದ. ಅದ್ರಾಗ ನಮ್ದು ತಪ್ಪು ಐತ್ರಿ ಸ್ವಲ್ಪ. ಅವ್ರ ಫೋಟೋ ತೆಗ್ಸಕಂತ ಬಂದು ಸ್ವಲ್ಪ ಮುಗುಳ್ನಾಗಿ ನಕ್ ಹೊಯ್ಯರ ಮಾಡಿದ್ರೆ ಸಾಕು ನೋಡ. ನಾವು ಮಂಗ್ಯ ನನ್ನ ಮಕ್ಕಳ ಮೊದ್ಲ ನೋಡ್ತಿಲ್ಲ, ಗೊತ್ತಲ್ಲ ಉಡಾಳ್ಗಳ ಮಕ್ಕಳು ನಾವು ಮೊದ್ಲ. ನೀನಂತ ನಂಬರ್ 1 ಅದ್ರ ಕೈಯಾಗಿದ್ದನ್ನ ಮರ್ತು ಬಿಡ್ತೀವ್ರಿ. ಏನದ ಕೈಯಾಗಿಂದ ಮರ್ತು ಬಿಡೋರು? ಕ್ಯಾಮ್ರಾನ ಹಿಡಿತೀರಿ ಕೈಯಾಗ. ಗಟ್ಟಿ ಹಿಡ್ಕೋರಿ ನೀವು ಗಟ್ಟಿಯಾಗಿ ಹಿಡ್ಕೊಂಬಿಡಿ. ನೀವು ಹಿಡ್ಕೊರಿ. ಏನ್ ಗಟ್ಟಿಯಾಗಿ ಹಿಡ್ಕೊಂತಾರ್ರಿ? ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರು ಅದು ನಿಲ್ಲೋದಿಲ್ಲ. ಯಾಕಂದ್ರ ಆ ನಗಿ ಒಳಗಿನಂತ ಮೋಡಿ ಇರ್ತೈತ್ರಿ. ಹೋಗ್ಲಿ ಬಿಡ್ರಿ, ಹಿಂದಿಲ್ದು ಈಗ ಬೇಡ, ಮುಂದಿಲ್ದು ಹೆಂಗ್ ಮಾಡೋಣ ಹೇಳ ನನ್ನ ರಾಣಿ. ಅಯ್ಯೋ ನನ್ನ ರಾಜ, ಮುಂದಿಲ್ದು ಏನು ಮಾಡೋಣ ಅಂತ ಕೇಳ್ತೀಯಲ್ಲ, ಬ್ಯಾರೆ ಏನಿಲ್ಲ. ಇಬ್ರು ಸೇರಿ ಒಂದಾದ ಮ್ಯಾಲೆ ಬೆಳಗ್ಗೆ ಎದ್ದು ಹೋಗಿ ನಾನು ಹಾಲು ಹಾಕೋದೈತಿ. ಆಮೇಲೆ ಸಾಯಂಕಾಲ ಬಂದು ಸ್ಟುಡಿಯೋ ಒಳಗೆ ಕುಂತ ರಸೀದು ತೆಗ್ದಿದ್ದ ಕೊಟ್ಟಿದ್ದ ಇದ ಕೆಲಸ ನೋಡ್ ನಮ್ದು. ಅಲ್ರಿ, ನಾನು ನಿಮ್ಮ ಲೈಫ್ನಾಗ ನಿಮ್ಮಂತವ್ರು ನೋಡೇ ಇಲ್ಲ ನೋಡ್ರಿ. ಈಗ ನೋಡ್ದಲ್ಲ ನನ್ನ ಕಾಣಕತ್ತೀನಿ ಇಲ್ಲಿ ಚಂದಾಗಿ. ಇನ್ನು ಪೂರ ಎಲ್ಲಿ ನೋಡೀನಿ, ಈಗ ಸ್ಟಾರ್ಟ್ ಆಗೈತಿ. ಇನ್ನು ಮುಂದೆ ಏನಾಯ್ತು ಹೆಂಗೈತು ಯಾರಿಗೊತ್ತು. ನೀ ಏನಾರ ನಾನು ನೋಡ್ಬೇಕಂದ್ರೆ ಕಂಡೀಷನ್ ಭಾಳ ಅದಾವ. ಆ ಕಂಡೀಷನ್ ಒಳಗ ಓಕೆ ಆದ್ರೆ ಮಾತ್ರ ಆಗೋದು. ಆಗತ್ ಬಿಡ, ಯಾಕೆ ತಲೆ ಕೆಡ್ಸಿ ಆಯ್ತು. ಅಲ್ರಿ, ನಾನೇನು ನಿಮ್ಮನ್ನ ಮದುವೆ ಮಾಡ್ಕೊಂತೀನಿ, ಆದ್ರ ಈ ಹಾಲು ಮಾರದನ್ನ ಬಿಟ್ಟು ಬಿಡ್ಬೇಕ್ರಿ ನೀವು.
ನಾ ಹೇಳಿದ್ನಲ್ಲ, ನೀನು ಒಂದೇ ಸರಿ ನನಗೆ ಕೈ ಹಿಡಿದೆ ಅಂದ್ರೆ ಎಲ್ಲ ಮಾರೋದು ಬಿಟ್ಟು ನೀನು ಹಿಂದೆ ಬಂದು ನಿಂತ ಬಿಡಕಿನ. ಅಲ್ರಿ, ಈಗ ನಾವೇನ್ ಮದ್ವಿ ಮಾಡ್ಕೊಂತೀವಲ್ಲ ಅದೇನ ಕಂಡೀಷನ್ ಮದ್ವಿ ಅಲ್ಲ, ಮತ್ತೆ? ಹೌದಲ್ರಿ? ಕಂಡೀಷನ್ ಮದುವೆನೂ ಇರ್ತಾವನು? ಅಯ್ಯ ನಿನ್ನ ಸಾಕಷ್ಟು ಇರ್ತಾವ, ಇಂದಿಷ್ಟು ವರ್ಷ ಅಂತ ಬಾಂಡ್ ಮೇಲೆ ಹಾಗಿರ್ತಾವಲ್ಲ ಅವು. ಅಂತ ಪರದೇಶಿಗಳ ಕೆಲಸ ನಾವು ಮಾಡಂಗಿಲ್ಲ. ನಾವೇನಿದ್ರು ಸಾಯೋವರೆಗೂ ಸಂಸಾರ ಒಂದು ಮಾಡ್ಕೊಂಡಿರೋದು. ಹೌದಾ? ಮುಂದಿನ ವರ್ಷ ಕರ್ಸಿದ್ರೆ ಬರ್ತೀನಿ, ಇಲ್ಲಾಂದ್ರೆ ಎಲ್ಲರೂ ಹೋಗ್ತೀನಿ. ಹೇ ಮೊದ್ಲು ಕರ್ಸ್ನ ಅಂತೂ ಇವತ್ತು ನಮ್ಮ ಜಡಿತಾತ ನಮ್ಮ ಮೇಲೆ ದಯ ಪಾಲಿಸಿದ್ನಪ್ಪ. ಪಾಲಿಸಿದ್ರ ಮತ್ತೆ ನೀವ ಹೂ ಅಂದ ಮೇಲೆ ನಡೀರಿ. ಹಾ ಮತ್ತೆ ಯಾಕೆ ತಡ? ಹಿಡೀರಿ ಚಟಕ ಗಾಡಿ. ಕಾಯಕತ್ತಾರ, ಮನಸ್ಸಿಗೆ ಸಂತೋಷ ಪಡಿಸೇ ಬಿಡೋಣ. ಅರೆ ನಂದು ತಪ್ಪ. ವಾಸಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದನರು ತಗು ಕೂದಲ. ಕಂಬಾಲ ಹೆಣ್ಣಾಗಿ ನೆನಪಿಗೆ ಬರುವಾಗಿ, ಗುಂಪಿನೊಳಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ವಾಸಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದನರು ತಗು ಕೂದಲ. ನಾ ಬರುತ್ತೀನಂತ ತೆರೆದಿಟ್ಟಿರುತ್ತಲ ಅವರ ಮನೆಯ ಬಾಗಿಲ. ಕಂಬಾಲ ಹೆಣ್ಣಾಗಿ ನೆನಪಿಗೆ ಬರುವಾಗಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ವಾಸಿಕ ಶಾಂಪು ಹಚ್ಚಿ ತೊಳೆದಳ, ಏನು ಚಂದನರು ತಗು ಕೂದಲ. ನಡ್ದೈತಿ ತಂಡಂಗಲೋ ಸ್ವಾಮಿ, ಮನದಾಯದಾಡಲು ಸಾರಿ, ಎತ್ತಿ ನಡುಗೊಂಡು ಹೆಜ್ಜೆ ಇಳಿದಾಡ ನಾನು ಮಗದೋ ಸ್ವಾಮಿ. ಬಡಿವಾರ ಮಾತಾಡ ಭಜರಿ, ಹುಣದಾದ ಅಪ್ಪಾಟ ಬಂಗಾರರಿ, ಬಂಗಾರಿ ಬಣ್ಣನ ಸಿಂಗಾರನೇ ಬಡಿಗಿ ಇಲ್ದಾಂಗ ಬೆಳಗಾಳರಿ. ಕತ್ತ ನೋಡಿದ್ರ ಮುದ್ದಾಡು ಬಂಗ, ಅಕ್ಕೈತಿ ಬಂಗಾರಿ ಹಂಗೆ ಮಗಲಿ. ಕತ್ತ ನೋಡಿದ್ರ ಮುದ್ದಾಡು ಬಂಗ, ಅಕ್ಕೈತಿ ಬಂಗಾರಿ ಹಂಗೆ ಮಗಲಿ. ಅಕ್ಕೈತಿ ಬಂಗಾರಿ ಹಂಗೆ ಮಗಲಿ. ಮಾತಿಕ ಶಾಪು ಕಿನಿಯ ಶಾಪು ಡೌ ಶಾಪು, ಕಾರ್ತಿಕ ಶಾಪು ಹಚ್ಚಿ ತೊಳೆದಳ, ಏನು ಚಂದನರು ತಗು ಕೂದಲ. ನಾ ಬರುತ್ತೀನಂತ ತೆರೆದಿಟ್ಟಿರುತ್ತಲ ಅವರ ಮನೆಯ ಬಾಗಿಲ. ಕಂಬಾಲ ಹೆಣ್ಣಾಗಿ ನೆನಪಿಗೆ ಬರುವಾಗಿ, ಗುಂಪಿನಾಗ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ. ಹೌದಲ್ಲ ಕಾಸಿ ಅಂತೂ ಫೋಟೋ ಹೊಡೆದ
ಏಟ್ ಹಾಕ್ಯಂದ ಬಿಟ್ಟಪ್ಪ ಮಗನ. ಹೌದು, ನಾವು ಹೊಡೆಸ್ಕೊಳಕ್ಕೆ ರೆಡಿಯಾಗೇ ನಿಂತಿದ್ದೆ. ನೀನು ಹೊಡೆಸ್ಕೊಳ್ಳೋದ್ರ ಎಷ್ಟೆಷ್ಟು ಬೇಕು, ಹೆಂಗ ಬೇಕು ಹೊಡೆಸ್ಕೊಂಡ ಬಿಡು. ನಮ್ದೇನಿದ್ರ ಅಂದ್ರಾಗ ಮೂಡೋದಿಲ್ಲ, ಅದೇನಿದ್ರು ನಿಂದ ಮೂಡೋದು, ಅದೇನಿದ್ರು ನೀನ ಹೊಡಿಸ್ಕ, ನೀನ ಗುದ್ದಿಸ್ಕ. ಹೌದು, ಏನು ಮೂಡೋದಿದ್ರು ಮೂಡಿ ಬಿಟ್ಟೈತಿ. ನಂದು ಅವಂದ್ರಾಗ, ಅವಂದು ನಂದ್ರಾಗ. ಏನ ಚಿತ್ರ ಚಿತ್ರ ನಮ್ಮಿಬ್ಬರು ಚಿತ್ರ ಮನಸ್ಸೊಳಗ ಮೂಡಿ ಬಿಟ್ಟೈತಿ. ಚಂದ ವಾಸ, ಇನ್ನು ಉಳಿದಿರೋದು ಇಬ್ರು ಕೂಡಿ ಒಂದು ಚಿತ್ರ ಮಾಡಿ ನಿನ್ನ ಕೈಯಾಗ ಕೊಡೋದಷ್ಟ ಬಾಕಿ ಉಳಿದ ನೋಡಲೇ ವಾಸ. ಹಾ, ಕೊಡ್ತೀರಪ್ಪ. ಆ ಚಿತ್ರ ಜೋಪಾನ ಮಾಡೋರು ಬೇಕಲ್ಲಪ್ಪ ಮಗನ, ಜೋಪಾನ ಮಾಡೋರ. ನಿಮ್ಮ ಅಪ್ಪ ಶೆಟ್ಟಿ ಇಬ್ರು ಸೇರಿ ಹಿಡ್ಕೊಂಡು ತೊಡ್ದೊಳಗೆ ಹಾಕಿ ಅಂತ ಜೋಳ ಆಡ್ಕೊಂತ ಎದಕ್ಕಿಟ್ಟಿವಿ ನಿಮ್ಮ ಅಪ್ಪನ ನಿನ್ನ? ನಮ್ಮಪ್ಪ ನಿನ್ನ ಕಾಟಕ್ ಹಾಕಿ ತೂಬೇಕಂತಂದು ಒಂದ್ಸಕ್ಕೆ ಕುಂತಾನವ, ನಿನ್ನ ಬಿಡ್ತದ್ದಾನ ಮಂಚ್ ಹಾಕೊಂಡು ಕುಂತಾನಂತ. ದಾರಿ ತೋರ್ಸ್ ಕಳ್ಸ. ಹಂಗಾರ ಇಬ್ರು ಹೊಂಚ್ ಹಾಕೋದು ಬೇಡ, ಏನು ಬೇಡ, ಸಿನಿಮಾಕ್ ಹೋಗೋಣ ನಡ್ರಿ. ಸಿನಿಮಾನ? ಯಾವ್ದಲೇ ಕಾಸೆ ಸಿನಿಮಾ? ಹೇಳ ಹೇಳಿ ಬಿಡಪ್ಪ. ಹೇಳ ನೀನ ಇಲ್ಲೇ ನಿಲ್ಲ, ನಾನು ಬರ್ತೀನಿ. ಬಾ ಬಾ. ಏನಿಮ್ಮ ಬುದ್ಧಿ ಐತಿಲ್ಲ, ಪಿಕ್ಚರ್ ಹೆಸರು ನೀನ್ ಇಲ್ಲೇ ನಿಲ್ಲ ಬರ್ತೀನಿ ಅಂತ. ನಡಿ ನಡಿ ಹೋಗೋಣ ನೋಡಕ್ಕ. ನೀ ಬ್ಯಾರೆ ಕೇಳದಂಗ ಇತ್ತು, ಅದಲ್ಲ. ನೀನ್ ಇಲ್ಲೇ ನಿಲ್ಲ ಬರ್ತೀನಿ ಅಂತ ಸಿನಿಮಾದ ಹೆಸರದು. ಈಗ ನೀ ಬರ್ತೀಯ, ನಾವಿಬ್ರು ಹೋಗೋಣ. ಹಂಗಾರ ಬರಂಗಿಲ್ಲ ನೀನ? ಹೋಗೋಣ. ಸ್ಪೀಡ್ ಅದು ಮೊದ್ಲ. ಅಲ್ರಿ, ತಂದಿ ಮಗನ ಜಗಳದಾಗ ಉಂಡವನೇ ಜಾಣ, ಇವ ಕಾಶ ಆದ್ ನೋಡ್ರಿ. ಹತ್ತೇವನವನ ಈ ಹೆಣ್ಣಿನ ನೆಲಿನ ತಿಳಿದಂಗ ಆತಲ್ ನೋಡ್ರಿ. ನಮಗ ತಲೆ ಕೆಡಿಸಿಬಿಟ್ಲಲ್ರಿ ಅವಳ. ಬಾ 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 ಲವ್ ಸೀನ ಆಗ್ಲೇ ಎಷ್ಟು ದಿನ ನಡಿತೈತಿದ. ಮುಂದಿನ ಸೀನ್ಯಾಗ ಚೇಂಜ್ ಮಾಡ್ತೀನಿ. ನಾನು ಮೊದ್ಲ ಯಾರ ಬರ್ತೀನ. ಕಾಸಿ ಪಾತ್ರ ಮಾಡಿರ್ತಕ್ಕಂಥ ವಿರಾಟ್ ಕೆ ಗೊರವರ್ ಅವರಿಗೆ ನಿಂಗಜ್ಜ ನಾಯಕ್ ಮತ್ತು ಚಂದ್ರು ಪೊಲೀಸ್ ಪಾಟೀಲ್ರವರು 1 ನಿಮಿಷದಲ್ಲಿ ಸನ್ಮಾನ ಮುಗಿಸಿ ಹೋಗ್ಬೇಕು. 1 ನಿಮಿಷನಾಗ ನಿಂಗಜ್ಜ ನಾಯಕ. ನಿನ್ನ ತಂದೆ ಸತ್ತಿದ್ದಕ್ಕೆ ನೀನೇ ಕೊರಗಬೇಕೆ ವಿನಃ ಉಳಿದಾವ ತೊಂದರೆಯು ಬರದಂತೆ ಕಾಪಾಡಲು ನಾನಿದ್ದೇನೆ. ನೀವಷ್ಟೇ ಏಕೆ? ನಿಮ್ಮ ಅಣ್ಣವರಿಗೆ ನಮ್ಮ ತಂದೆಯವರು ಒಂದು ಪತ್ರ ಬರೆದು ನನ್ನ ಕೈಯಲ್ಲಿ ಕೂಡ ಕೊಟ್ಟಿದ್ದಾರೆ. ಏನೆಂದು ಬರೆದಿದ್ದಾರೆ? ನಾನು ಓದಿಲ್ಲ. ದಯಾನಂದನೆ ವಿನಃ ಈ ಪತ್ರವನ್ನು ಯಾರು ನೋಡ್ಕೊಡ್ದು ಅಂತ ತಂದೆಯವರ ಕಟ್ಟಪ್ಪಣೆ ಆಗಿದೆ. ಅದಕ್ಕಾಗಿ ನಾನು ಅದನ್ನು ಹಾಗೆ ಇಟ್ಟಿರುವೆ. ಹಾಗಾದರೆ ನಾವು ಓದುವುದು ಬೇಡ. ಅದರಲ್ಲಿ ಆಶಾಳಿಗೆ ಆಶ್ರಯ ನೀಡಿ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳ ರಕ್ಷಣೆ ಮಾಡು ಎಂದು ಬರೆದಿರುತ್ತಾರೆ ಅಷ್ಟೇ. ಆಶಾ, ನಾಳೆ ಮೈಸೂರಿನಿಂದ ಅಣ್ಣ ಬಂದ ತಕ್ಷಣ ನಾನು ನಮ್ಮಿಬ್ಬರ ಮದುವೆ ವಿಷಯವನ್ನು ತಿಳಿಸಿಬಿಡುತ್ತೇನೆ. ಅಣ್ಣ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆಯನ್ನು ಮಾಡಿ ಮುಗಿಸಿಬಿಡುತ್ತಾರೆ. ನೀ ಯಾವುದಕ್ಕೂ ವಿಚಾರಿಸಬೇಡ, ಆಯ್ತೆ? ಒಂದ್ ವೇಳೆ ಅವ್ರೇನಾದ್ರೂ ನಮ್ಮ ಮದುವೆಗೆ ಒಪ್ಕೊಳ್ದೆ ಹೋದ್ರೆ? ಆಶಾ, ಅಂತ ಅಶುಭ ನುಡಿಗಳನ್ನ ಆಡಬೇಡ ಆಶಾ. ವಿವೇಕ, ಔದಾರ್ಯ, ಉಗಮವಿದ್ದಲ್ಲಿ ಸುಖ ತಾನಾಗಿಯೇ ಅರಸಿ ಬರುತ್ತದೆ, ಗೊತ್ತಾ? ಹೌದು ರವಿ, ಆ ಸುಖದ ಸುಪ್ಪತ್ತಿಗೆಯಲ್ಲಿ ನಾವಿಬ್ಬರು ರಾಜ ರಾಣಿಯಾಗಿ ಕಾಲ ನೂಕಿದರೆ ನಮಗೆಷ್ಟು ಆನಂದವಾಗ್ತಿದೆ. ಆದಷ್ಟು ಬೇಗ ಈ ನನ್ನ ಕನಸು ನನಸಾಗ್ಲಿ ಅಂತ ನಮ್ಮಂತಾರೋ ಭಾಗ್ಯ ಯಾರೂ ಇಲ್ಲ ಅಲ್ವೇ ರವಿ? ಆಶಾ, ಪ್ರೀತಿ ಪ್ರೇಮವೇನೆಂಬುದನ್ನು ಅರಿಯದ ಮುಗ್ಧ ನಾನು. ಈ ನನ್ನ ಮನೋಭೂಮಿಯಲ್ಲಿ ಪ್ರಥಮವಾಗಿ ಪ್ರೇಮದ ಬೀಜವನ್ನು ಬಿತ್ತಿದವಳು ನೀನು. ಈಗ ಆ ಬೀಜ ಮೊಳಕೆ ಒಡೆದು ಸಸಿಯಾಗುವ ಸಮಯದಿ ನಿನ್ನ ಪ್ರೇಮಾಂಬದಿಯ ಪನ್ನೀರನ್ನೇ ಸುರುವೆ ಬಳ್ಳಿಯಂತೆ ಹಬ್ಬುವಂತೆ ಮಾಡಿರುವೆ. ಈಗ ಆ ಬಳ್ಳಿಯ ತುಂಬ ಹೂಗಳು ಅರಳಿ ಗಮಗಮಿಸಲೆಂದೇ ಆ ದೇವರಲ್ಲಿ ಬೇಡುವ ಪವಿತ್ರ ಪ್ರೇಮಿಗಳು ನಾವಿಬ್ಬರು. ಹೌದು ರವಿ, ನಮ್ಮ ಬಾಳಿನಲ್ಲಿ ನಾನು ಬಯಸಿದ ಹಸಿರು ಉಲ್ಲಾಸಾಗಲೆಂದು ಆ ದೇವ್ರ ಹತ್ರ ನಾನು ಕೂಡ ಮರವಿತ್ತೀನಂತ ನಿಮಗೆ ಗೊತ್ತಾ?
ನಿನ್ನ ಮೊರೆ ಆಲಿಸಿಯೇ ಆ ಭಗವಂತ ನಮ್ಮಿಬ್ಬರನ್ನು ಜೋಡು ಮಾಡಿದ್ದಾನೆ, ತಕ್ಕ ವರ ಅಂತ ಜೋಡು ಮಾಡಿದ್ದಾನೆ. ಜೋಡಿನ ನೀವು ನನಗೆ ತಕ್ಕವರ ಅಂತ ಯಾರು ಹೇಳಿದ್ರು? ನಾನು ನನ್ನ ಮನ. ಓಹೋ, ನಿಮ್ಮಷ್ಟಕ್ಕೆ ನೀವೇ ಹೇಳ್ಕೊಂಡ್ಬಿಟ್ರೆ ಸರಿ ಹೋಗುತ್ತಾ? ನೋಡಿ, ನಾವಿಬ್ರು ಜೋಡಿಯಾಗಿ ಹಾಯಾಗಿ ಹೋಗುವುದನ್ನ 4 ಜನ ಜೋಡಿ ನಮ್ಮನ್ನು ನೋಡಿ ನೀವಿಬ್ಬರದು ಸೂಪರ್ ಜೋಡಿ ಅಂತ ಅವ್ರು ಹೇಳಿದಾಗ ಮಾತ್ರ ನಾವು ಒಳ್ಳೆ ಜೋಡಿ ಅಂತ ಅನ್ಕೋಬಹುದು. ಲೇ ಆಶಾ, ನಾವು ಮದುವೆ ಮಾಡಿಕೊಳ್ಳುವುದು 4 ಜನ ಮೆಚ್ಚಿಸುವುದಕ್ಕಲ್ಲ, ಪರಸ್ಪರ ಒಬ್ಬರನ್ನು ಅರಿತು ಜೀವನವಿಡೀ ಜೋಡು ಆಗಿ ಬಾಳುವುದಕ್ಕೆ. ಸರಿ, ಗೊತ್ತಾಯ್ತು. ನಾನು ಫ್ಯಾಕ್ಟ್ರಿಗೆ ಹೋಗಿ ಬರುತ್ತೇನೆ, ನೀನು ಮನೆ ಕಡೆ ನಡೆ. ಅಯ್ಯೋ ಹೋಗಿ ಅಪ್ಪ, ಯಾವಾಗ ನೋಡಿದ್ರೆ ನೀವು ಫ್ಯಾಕ್ಟ್ರಿ ಅಂತಾನೆ ಇರ್ತೀರಾ. ಹಾ ಅಳಬೇಡ. ನೀನು ಹತ್ತು ಬಿಟ್ಟರೆ ಮುತ್ತುಗಳ ಮೇಲೆ ಓಡಾಡಬೇಕಾಗುತ್ತದೆ. ಯಾಕೆ ಆಶಾ, ಇದ್ದಕ್ಕಿದ್ದಂತೆ ನಿನ್ನ ಮುಖ ಬಾಡಿ ಬಸವಳೆಯುತ್ತಲ್ಲ. ಹೌದು, ಮತ್ತೆ ಈ ರವಿಯ ಆಗಮನದಿಂದ ಈ ಕೊಳದ ಪುಷ್ಪ ಹರಳಿತು. ಈಗ ರವಿ ತನ್ನಾಳಕ ಹೊರಟನೆಂದ ತಕ್ಷಣನ ಈ ಹೂವು ಮುದುಡಿ ಮುದ್ದಾಯಿತು. ಅದು ಗೊತ್ತಾ ನಿಮ್ಗೆ? ಓಹೋ, ಸದಾ ಈ ರವಿಯ ಜೊತೆಗೂಡಿ ನಗುತ್ತಾ ಇರಬೇಕೆಂಬ ಆಸೆ ಈ ನನ್ನ ಕಮಲ ಪುಷ್ಪಕ್ಕೆ. ಹಾಗಾದರೆ ಈ ನಿನ್ನ ಕಂಠದಿಂದ ಒಂದು ಹೊರಸೂಸಲಿ, ಒಂದು ಗಾಯನ. ಹೌದಾ? ಸರಿ, ನಿಮ್ಮ ಇಷ್ಟದಂತೆನೇ ಆಗ್ಲಿ. ಕೈ ಹಿಡಿದಾಗ ಉನ್ನತ ಗುಣವತಿ ಜೊತೆಗಾದ ಶ್ರೀಮತಿ ಕೈ ಹಿಡಿದಾಗ ನೀನಂತ ಗುಣಪತಿ ಜೊತೆಗಾದಾಗ ದಿನಗುವಾನುಡುವೆ ಸಿರಿ ಹರಿದಾಗ ಸತ್ಯದಿ ಹಾಡುವನು ತೇಗಿನ ತುಳು ನಗೆಯುವ ಹಾಡು ತೇಗಿನ ಹಾಡು ಅನುರಾಗ 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 ಶಿವಯೋಗ ನೀನಂತ ಶ್ರೀಮತಿ ಕೈ ಹಿಡಿದಾಗ ದಿನಭುವನಂದುವೆ ಸಿರಿ ಹರಿದಾಗ ಸ್ವರ್ಗವೇ
ರಾತ್ರಿಗಳೆಲ್ಲ ಮೊದಲದ ರಾತ್ರಿಗೆ ನೀನಂತ ಶ್ರೀಮತಿ ಕೈ ಹಿಡಿದಾಗ ನೀನಂತ ಗುಣಮತಿ ಜೊತೆಗಾದಾಗ ದಿನವೂ ಆನಂದವೇ ಒಂದು ಹೂವಿನಾಡು ಚೆಲ್ಲಿ ಹಾಡಿದಾಗ ಪ್ರಭು ಸತ್ಯವೇ ಮಾತಾಡ್ದಂಗ ಹೊಂಟಿರಲ್ಲ. ಅಲ್ಲ ನಿನ್ನ ಮುಂದೆ ನಿಂತ ಲಬ್ 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 ಹೊಯ್ಕೊಳ್ಳೋದು ಒಂದ ಉಳ್ದತ್ ನೋಡ ಬಾಕಿ ಅದನ್ನಿಟ್ಟು ಮಾಡಿಬಿಡಣ. ಅದೇನು ಮುಂದೈತಿ. ಏನ ಹೊಯ್ಕೊಳ್ಳೋ ಜಾಗನ ಹೋಳಿ ಹುಣ್ಣಿಮೆ. ಅಲ್ಲ ಎಲ್ಲರೂ ಹೋಳಿ ಹುಳಿಗೆ ಹೊಯ್ಕೊಂಡ್ರ ನೀನ್ ದಿನ ಹೊಯ್ಕೊಳಂಗ್ ಮಾಡಿಬಿಟ್ಟಲ್ಲೇನ. ನಾನೇನ್ ಮಾಡೀನ್ರಿ ಅಂತದ್ದು? ನೋಡ್ಲವಣ್ಣ, ಒಬ್ರಿಗೆ ಹೊರಗಿಂದು ಒಬ್ರಿಗೆ ಒಳಗಿಂದು ಕೊಡಬೇಡ. ಏನ್ರಿ ಅದು? ಒಳಗಿಂದು ಹೊರಗಿಂದು ಕೊಟ್ರ ಎಲ್ಲದು ಒಬ್ರಿಗೆ ಕೊಡ. ಏನ್ರಿ ಅದ ನಟ್ಟು ಹೇಳಿ. ಮನಸ್ಸು ಒಬ್ರಿಗೆ ಕೊಡೋದು, ಮೈ ಒಬ್ರಿಗೆ ಕೊಡೋದು ಮಾಡಬೇಡ. ಓಹೋ, ಒಬ್ರಿಗೆ ಹಾಲಿನ ಕ್ಯಾನು ಮತ್ತೊಬ್ರಿಗೆ ಹಾಲು ಕೊಡೋದು ಮಹಾಪಾಪದ. ಗೊತ್ತಾತ. ನಿನ್ನ ಮನಸ್ಸೊಳಗೆ ಏನೈತಂತ ಈಗ ಗೊತ್ತಾತ. ಮೊನ್ನೆ ನಾ ಫೋಟೋಗ್ರಾಫರ್ ಜೊತೆ ಕುಣಿದಾಡಿದಕ್ಕೆ ಹೋದಿಲ್ಲ, ನಿನಗೆ ಇಷ್ಟು ನನ್ನ ಮ್ಯಾಲ ಬಂದೈತಿ. ಹೌದು, ಮತ್ತೆ ಸಿಟ್ಟು ಬರಲ್ಲ ಏನು ಮಾಡೈತ? ನಾನು ವಯಸ್ಸಿಗೆ ಬಂದಿನ ಗೊತ್ತಾದ ಕೂಡಲೇ ನಾನು ಫಸ್ಟ್ ನೋಡಿದ್ದ ನಿನ್ನ ಹಾಲಿನ ಕ್ಯಾನ. ಆ ಹಾಲಿನ ಕ್ಯಾನ್ ನೋಡಿದಾಗಿದ್ದ ಕುಡಿದ್ರ ಇದ ಒಳಗಿನ ಹಾಲು ಕುಡಿಬೇಕಂತ, ಹಿಡಿದ್ರ ಇದ ಕ್ಯಾನಿನ ಹೊಡಿತಿ ಕೈ ಇಡಬೇಕಂತಂದೇಳಿ ತಪಸ್ಸಾಗತ್ತೀನಿ. ನೀನ್ ನೋಡಿದ್ರೆ ಹಿಂಗ್ ಮಾಡಾಕತ್ತೀಯ. ನಿನ್ನ ಹಕ್ಕಿಕತ್ತರ ಏನ ನನ್ನ ಪಾಕಿಟ ಅದು ಹೆಂಗ? ನಾವು ಹುಡುಗಿಯರಿಗೆ ಪಾಕಿಟು ಅಂತೀವಿ, ಹುಡುಗರಿಗೆ ಜಾಕೆಟ್ ಅಂತೀವಿ, ಇನ್ನು ಮುದುಕರಿಗೆ ಬಾಕಿಟು ಅಂತೀವಿ. ಗಂಡ ಹುಡುಗರಿಗೆ ಏನಂತಿ ಮತ್ತ? ಜಾಕೆಟ್ ಅಂತೀವಿ. ಜಾಕೆಟ್ ಅಂತೀರನ? ಓತ್ ಬಿಡು. ಈಗ ನಿನ್ನ ಮನಸ್ಸಿನಾಗ ಏನೈತಿ ಅದನ್ನ ಹೇಳಿಬಿಡು, ನಾನು ಕೇಳಿಬಿಡ್ತೀನಿ. ನಂದು ನಿಂದು ಒಂದಾದ್ರ ಮನುಷ್ಯರು ಯಾರು ಬೇಡ. ಇಲ್ಲೇ ಯಾವ್ದಾರ ಕೌದರ್ ಸಂಧ್ಯಾಗ ಹೋಗಿ ಪಟಕ್ಕನ ಮುಗಿಸ್ಕೊಂಡ ಬಂದ್ಬಿಡೋಣ. ಅಂದ್ರ ನೀವು ಸಂಧ್ಯಾಗ ಮುಗಿಸ್ಕೊಳ್ಳೋರು ಅನ್ನಂಗಾತ. ಏ ಮದುವೆ ಹಂಗ? ಯಾಕಂದ್ರೆ ಈಗಿನ ಕಾಲದಾಗ ಗಪ್ ಚುಪ್ ಮಾಡ್ಕೊಳ್ಳೋದು ಬಹಳ ಒಳ್ಳೇದದ. ಯಾಕಂದ್ರ ಮಂದಿ ಗೊತ್ತಾದ್ರ ಲೇ ತಮ್ಮ ವಾಸ ಯಾವಾಗಪ್ಪ ಪಾರ್ಟಿ ಅಂತ ಗಂಟು ಬಿದ್ದು ಊರಾಗ ಮುಂಜಾನೆ ಕೂಗಾಕ ಕೋಳಿಲ್ದಾಗ ಮಾಡಿಬಿಡ್ತಾರ. ಅಲ್ಲ, ಮದುವೆ ಆದ್ಮೇಲೆ ಕೋಳಿ ಪಾರ್ಟಿ ಕೊಡ್ಬೇಕಾ? ಏ ಕೋಳಿ ಪಾರ್ಟಿ ಅಂದ್ರೆ ಏನಂತ ತಿಳ್ಕೊಂಡಿ ನೀನು? ಏನದ? ಮದುವೆ ಆದ್ರೂ ಕೋಳಿ ಪಾರ್ಟಿ, ಪಾಸ್ ಆದ್ರೂ ಕೋಳಿ ಪಾರ್ಟಿ, ಫೇಲ್ ಆದ್ರೂ ಕೋಳಿ ಪಾರ್ಟಿ. ಈಗ ಬಂದ್ ನೋಡ ನಮ್ಮ ಗ್ರಾಮ ಪಂಚಾಯತಿ ಇಲೆಕ್ಷನ್, ಅವಾಗ ಕೋಳಿ ಪಾರ್ಟಿ. ಅವ್ರು ಗೆದ್ರು ಕೋಳಿ ಪಾರ್ಟಿ, ಅವ್ರು ಸತ್ರು ಕೋಳಿ ಪಾರ್ಟಿ. ಈಗ ಈ ಊರಾಗ ಮುಂಜಾನೆ ಕೂಗಾಕ ಕೋಳಿ ಇಲ್ದಂಗ ಮಾಡಿಬಿಡ್ತಾರ. ಹೌದ್ ಬಿಡು, ನೆನ್ನೆ ಸಂಡೆ ಇದ್ರು ನನಗೆ ಕೋಳಿನ ಸಿಕ್ಕಿಲ್ಲ. ಕೋಳಿ ಪಾರ್ಟಿ ಸುದ್ದಿ ಇರ್ಲಿ. ನಮ್ಮ ಹೇಳಿಕೆಗೆ ತಮ್ಮ ಕೇಳಿಕೆ ಆದ್ರೆ ಏನ? ಯಾಕಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿ? ನೀ ನನ್ನ ಮ್ಯಾಲ ಮನಸ್ಸು ಮಾಡಿ ಅಂತ ಗೊತ್ತು ವಾಸು. ನನಗೂ ನಿನ್ನ ಮ್ಯಾಲೇ ಮನಸ್ಸೈತಿ. ಈಗಿರ್ಬೇಕಾದ್ರ ಅವತ್ತ ಎಸಿ ಕಾಶಿ ಕೂಡ ಕುಣದಾಡಿ ನನ್ನ ಮನಸ್ಸು ಯಾಕೆ ಕಾಶಿ ಮಾಡಿದೆ ನನ್ನ ಲಾವಣ್ಯ? ಅದು ಬರೀ ನಾಟಕ. ಯಾಕಂದ್ರ ನನಗೆ ಅರ್ಜೆಂಟಾಗಿ 100 ರೂಪಾಯಿ ಬೇಕಿತ್ತು ಜಾತ್ರೆಗೆ. ಅದಕ್ಕ ಒಟ್ಟ ಇರ್ಲೇ ಇಲ್ಲ. ಹಾಲು ಸಹಿತ ಏನು ಮಾರಿರ್ಲಿಲ್ಲ. ಅವನ ಕೊಡ್ತೀನಿ ಅಂದ. ಹಂಗ ಸುಮ್ಮನೆ ನಾಟಕ ಮಾಡಕ್ ಅಕಸ್ಮಾತ್ ನಾ ಏನಾರು ಬ್ಯಾಡ ಅಂದ್ರೆ ಹೊಳ್ಳಿ ವಾಪಸ್ ದುಡ್ಡು ಕೇಳ್ತಿದ್ದವ. ಈಗ ನಾವ್ 200 ಕೊಡ್ಬೇಕಂದಂಗಾತ. ಕೊಟ್ರ ಪಾಡಾಕೇತ್ ನೋಡ್. ಕೊಡ್ತೀನಿ ತಗ, ಹಿಂದೋಗಿ ಕೊಡ್ತೀನಿ.
ಆದ್ರ ನನಗೊಂದು ಅನುಮಾನ, ಏನ ಮತ್ ನನ್ನ ಸಾಲ ತೀರ್ಸಕ್ ನಮ್ಮ ಅಪ್ಪನ ಕೈ ಹಿಡ್ದು ಕುಣದಾಡಕ್ ಏನ್ ಗ್ಯಾರಂಟಿ ಅಂತಿ ನಾನ? ಛೇ 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 ಛೇ. ಆ ಮುದುಕುಂದ್ ಕೂಡ ನಾನು ಕುಡ್ದಾಡ್ಬೇಕಾ? ಏನೈತಿ ಅದ್ರ ಹತ್ರ? ಏ ಇರೋದೆಲ್ಲ ಅವನ ಹತ್ರನ. ಅವನು ಟಿಜಿರ್ ಒಳಗ ಕಾಲು ಮುರ್ಕಂದ್ ಬಿದ್ದಾಳ ಬಿಡಾಡಿ ಲಕ್ಷ್ಮಿ. ಬಿಡಾಡಿ ಅಂದ್ರೆ ಬಿಡಾಡಿ ಅಂದ ಮತ್ತೆ ಇನ್ನೇನ್ ಅನ್ಬೇಕ? ಏನ್ ಅನ್ಬೇಕ? ಧರ್ಮವಂತರನ್ನ ದೂರಿ ಕರೆಸಿ ಕರ್ಮವಂತರನ್ನ ಕೈಗೊಂಬೆ ಮಾಡಕ್ ಕುಣಿಯ ಲಕ್ಷ್ಮಿ ನನ್ನ ಎದುರಿಗೆ ಬಂದ್ರಿ ಹೇಳ್ತಿದ್ದಾಕೀಗ. ಹೋಗ್ಲಿ ಬಿಡ. ಹೇಳ. ಈಗೇನಾದ್ರ ಕೆಂದೊಳೆ ಎಬ್ಬಿಸಿ ಅವನನ್ನ ಮೈಕೈ ನೋವು ಮಾಡ್ಕ್ಯಾನ ನನ್ನ. ನೀ ಹೇಳದ ಮೇಲೆ ಎಬಸೆ ಬಿಡೋಣ. ಸಾಕಾಗೋಯ್ತು ಎಬಸಿ ಎಬಸಿ ಅವನವನು ಎಬ್ಸದ ನಿಂದ ಇವತ್ತ. ಹರಿತಿಗರ ಎಷ್ಟೈತಿ ನಿನ್ನ ಪವರ ಇಟ್ಟುಕೋರ. ಏನ ಮಾವ? ಗಿಂಡಿ ಕಣಲ್ಲ ಅನಿಸ್ತಾರ. ಅನಿಸ್ತಾರ ಯಾವನವ ಅನ್ಸವ? ನಮ್ಮ ಆಲ್ವರ್ತಿ ಹುಡುಗ್ರ, ನಮ್ಮ ಹಾಲ್ವರ್ತಿ ಹುಡುಗೂರ. ಹೌದಾ? ಬಂದೇ ಬರ್ಲಿ, ಒಂದು ಕೈ ನೋಡ್ಕೊಂಡ ಬಿಡ್ತೀನಿ ನಾನು. ಗುಂಡಿಗೆ ಸಣ್ಣ ಕಲ್ಲು ಬಗಿತಾರ. ಹರಿತಿಗರ ಎಷ್ಟೈತಿ ನಿನ್ನ ಪವರ. ಹರಿತಿಗರ ಎಷ್ಟೈತಿ ನಿನ್ನ ಪವರ. ಜಾತಿಲೆ ಇಟ್ಟುಕೋರ. ಏನು ಮಾವ? ಗಿಂಡಿ ಕಣಲ್ಲ ಅನಿಸ್ತಾರ. ಯಾವನವ ಅನ್ಸವ? ನಮ್ಮ ಆಲ್ವರ್ತಿ ಹುಡುಗ್ರ, ನಮ್ಮ ಹಾಲ್ವರ್ತಿ ಹುಡುಗೂರ. ಬರ್ಲಿ ಬರ್ಲಿ, ಸಾಧನೆ ಇಲ್ಲ ಅನ್ಸಕ. ನಿನ್ ಜೊತೆ ಏನ್ ಮಾಡ್ತಾರ? ಚಿಣಿಪಣಿ ಆಡುತ್ತಾರ. ಹುಬ್ಬಳ್ಳಿ ಹರಿತಿಗರ ಎಷ್ಟೈತಿ ನಿನ್ನ ಪವರ. ಹುಬ್ಬಳ್ಳಿ ಹರಿತಿಗರ ಎಷ್ಟೈತಿ ನಿನ್ನ ಪವರ. ಎದುರಿಗೆ ನೀ ಬಂದ್ರ ಆಗಲೈ ಹುಮ್ಮಲ್ವಾ. ಜಾತಿಲೆ ಇಟ್ಟುಕೋರ. ಏನು ಮಾವ? ಗಿಂಡಿ ಕಣಲು ಅನಿಸ್ಯಾರ. ಸಾಧನೆ ಇಲ್ಲ ಅನ್ಸಕ. ನಮ್ಮ ಬೇಳೂರ ಮಾಸ್ತರ. ಮಾಸ್ತರ್ ಬರ್ಲಿ, ಒಂದ್ ಕೈ ನೋಡ್ಕೋತೀನಿ. ಚಂದಗಿ ಬೆಟಗಿ ಬರ್ತಾರ. ಹುಬ್ಬಳ್ಳಿ ಹರಿತಿಗರ ಎಷ್ಟೈತಿ ನಿನ್ನ ಪವರ. ಹುಬ್ಬಳ್ಳಿ ಹರಿತಿಗರ ಎಷ್ಟೈತಿ ನಿನ್ನ ಪವರ. ಕಣ್ಣಲ್ಲಿ ಅನುಚಾರ. ನಮ್ಮ ಹಾಲ್ವರ್ತಿ ಹುಡುಗೂರ ಕೈಲು ಬಗಿತಾರ. ಏನ್ ನಡೆಸಿರಿ ನೀವು?
ಯಾಕ್ಲೇ ಕಾಸೆ ಫೋಟೋ ಹೊಡ್ಯಾವನ ಹಂಗ್ಯಾಕೆ ಮ್ಯಾಕ್ ಮಾರಿ ನಿಂತ ಲಬ್ 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 ನಾಯಿಗೈತೆ ಹೋಯ್ಕೇನಕೈತಿಲೇ ಹೋಯ್ ಕೇಳೋದು ಏನು ಮಾಡ್ಲಪ್ಪ ವಾಸ, ಈ ಹೆಣ್ಣು ಬಹಳ ಡೇಂಜರ್ ಡಿಟೆಕ್ಟಿವ್ ಹೆಣ್ಣು ಐತಲಲ್ಲಿ ಅಪ್ಪ. ಯಾಕಲೆ ಫೋಟೋ ತೆಗ್ಯವ ನೆಟ್ಟಗ ಮಾತಾಡ, ಯಾಕ ಬಾಳ ಮೈ ಮಾತಾಡ್ತೀಯಲ್ಲ ಯಾಕ್ರಿ ವಾಸು? ಲೇ ನಿನ್ನ ನೆಲೆ ತಿಳಿದವ್ರ ಯಾರದಲ್ಲಿ ಮಲಯಾಳಿ ರಾಣಿ. ಬಾಯಿ ಬಿಗಡದ ಮಾತಾಡ, ನನ್ನ ಲವ್ವರ್ ಮುಂದ ನೀನು ಹಿಂಗ ಬಾಯಿ ಬಂದಂಗ ಮಾತಾಡ್ದೆ ಅಂದ್ರ ಬೋಯಗನ ಹೌದಿಲ್ರಿ ವಾಸು? ನಿನ್ನ ಲವರ್ ಲೀಸ್ಟ್ ಕೊಟ್ಟು ಬಿಡ. ಅವ್ನು ಎಷ್ಟು ಮಂದಿ ಅದ್ರಂತ ನೋಡೇ ಬಿಡ್ತನತ್ತ ನಾನು. ಏನೋ ಲೈನ್ ಒಳಗೆ ಯಾವ ಬಂದಿಲ್ಲ ನಡೆಯಕ್ಕೆ. ಹೌದನ? ಏ ಒಟ್ಟು ಏನ್ ಹಚ್ಕೊಂಡು ಕುಂತಿ? ನಮ್ಮಿಬ್ಬರು ಲವರ್ಸ್ ಮುಂದ ಮಧ್ಯೆ ಬಂದ ನಮಗ ಬಾಯಿ ಬಂದಂಗ ಮಾತಾಡ್ತೀನೋ ಮೂಳ. ವಾಸು ಯಾಕ್ರಿ ವಾಸು? ವಾಸು ಇವನು ವಾಸುದೇವ. ಹಾ ಅವತ್ತು ವಾಸ ಹಂದಿ, ಇವತ್ತು ಈ ವಾಸುದೇವ. ವಾಸುದೇವ ಅಂತೀಯಲ್ಲ ತಮ್ಮ ವಾಸ. ಈ ಹುಡುಗಿ ನಂಬಾಡ, ಯಾಕ? ಹೆಣ್ಣು ಭಾಳ ಡೇಂಜರ್ ಐತಿಲೇ ತಮ್ಮ ವಾಸ. ಮೊನ್ನೆ ನನ್ನ ಊಟ ಕುಣದ್ಲಾಪ, ಇವತ್ತು ನಿನ್ನ ಊಟಾಗ, ನಾಳೆ ನಿಮ್ಮ ಅಪ್ಪನ ಊಟಾಗ, ನಾಡಿದ್ದು XYZ. ಇಂಥ ಹೆಣ್ಣುಗಳು ದಿನಕ್ಕೆ 3-4 ಕುಣಿ ಆಗಿದ್ದಕ್ಕ ಸುಳ್ಗಡೆಗ ಕೊಲೆಗಾಕತ್ತೇವಲೇ ತಮ್ಮ, ಕೊಲೆಗಾಕತ್ತೇವ. ಎಣ್ಸಕ್ ಆಗೋದಿಲ್ಲ, ಕಷ್ಟ ಮಂದಿ ಅದಾರ ಅಲ್ಲಿ. ಸಿಗಾ ಮುಂದೆ ಎಲ್ಲ ನೆಟ್ಟಗ ಸಿಕ್ಕಿರ್ತೈತಿ, ಅವಾಗ ಎಲ್ಲ ಚಲೋ ಅನಿಸ್ತೈತಿ. ಒಂದ್ ಸಲ ಕೈ ಜಾರ್ ತಪ್ಪದ ಅವಾಗ ಅದು ಇದು ಅಂತಂದು ಅಪೋದ ಹೊರ್ಸದ. ಬಾಯಾಗ ಮಣ್ಣು ಹಾಕ್ಲಿ, ಸಗಣಿ ಹಾಕ್ಲಿ, ಕಲ್ಲ ಹಾಕ್ಲಿ, ಅದೆಲ್ಲ ತುರುಕ್ಲಿ, ಇವ್ರ ಮುಂದೆ ಏನ್ರಿ ಪಿಕ್ಚರ್ ಹೋಗೋಣ ನಡ್ರಿ. ಹಾ ವಾಸ್ ಯಾವ್ದಪ್ಪ ಅದು ಪಿಕ್ಚರ್? ಲವ್ ಸೀನ್ ನೋಡಕ್ ಹೊಂಟೀರಾ? ಮಾರ್ನಿಂಗ್ ಶೋ ನೋಡಕ್ ಹೊಂಟಿರೇನ? ನೀ ಕೆಳಗ್ ನೋಡ ಅಲ್ಲಲೇ ಈಗ ಹೆಂಗಾತು ಅಂತ ಬಾಡಾತಲ್ಲಪ್ಪ. ಏನಾಗಬೇಕಾಗಿತ್ತು ಅದಾ ಇವತ್ತು. ಅದಲ್ಲಲೇ ನಾನು ಹೇಳಿದ್ದು ಮತ್ತೆ ಪಿಕ್ಚರ್ ಯಾವಪ್ಪ? ಹೆಸರು ಈಗ ಹೆಂಗಾತು ಅಂತ. ಹೋಗಿ ನೋಡಿ ಬರ್ರಿ. ಆದ್ರ ಲಾವಣ್ಯ, ಹೇಳ ನಿನಗೊಂದು ಮಾತು ಹೇಳ್ತ, ಅದನ್ನ ನೆನಪಲ್ಲಿ ಇಟ್ಕೋ. ಏನದು? ನೀನು ಯಾರಿಗಾದ್ರೂ ಮೋಸ ಮಾಡು, ಆದ್ರ ಈ ಕಲಾಕಾರನಿಗೆ ಮೋಸ ಮಾಡಬೇಡ. ಯಾರಪ್ಪ ಅವ ಕಲಾಕಾರ? ನಾನು ಈ ಕಲಾಕಾರನ ಉಸಿರು ತಾಗಿದ್ರ ನಿನ್ನ ವಂಶ ಉದ್ಧಾರ ಆಗೋದಿಲ್ಲ ನೋಡು ಲಾವಣ್ಯ. ನೀನೇ ಏನು ಕಲಾಕಾರ ಅಥವಾ ಯಾರದಾರ ಇಲ್ಲಿ ನೀನು ಬಿಟ್ರ? ನಾನ ಚಿತ್ರ ಕಲಾಕಾರ. ಚಿತ್ರ ನಿನ್ನ ನಿನ್ನ ಮೊಹದ ಬಲಿಗೆ ಬಿದ್ದು ವಿಚಿತ್ರ ಕಲಾಕಾರನಾಗಿ ಓದ್ ನೋಡು. ನಿಮ್ಮ ಸರಸ ಸಲ್ಲಾಪ ನೋಡಿ ನನ್ನ ಕೈಲಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ದಂಗಾಗಿ ಇದನ್ನ ಮರಿಬೇಕಾದ್ರ ಸೀದಾ ಶಿವಳ್ಳಪ್ಪನ ಅಂಗಡಿಗೆ ಹೋಗ್ಬೇಕಾದ್ ನಾನೀಗ ಇಲ್ಲಿಗೆ. ಲಾವಣ್ಯ, ಹೇಳ ನೀ ಏನ್ ಮಾಡ್ಬಿಟ್ಲೆ ನನ್ನ ಬಾಳ್ಯಾವ. ಇರ್ಲಿ ಮತ್ ನೋಡ್ಕಂತೀನಿ ನಿನ್ನ. ನಡಿ ನಡಿ. ಪಾಪ ಪಾಪ ಕಾಸಿ ಭಾಳ ತ್ರಾಸ ಮಾಡ್ಕೊಂಡ್ ಅಂದಾಗಾತ. ಎಲ್ಲಿ ಅವನು ಕೇಪಿ ಗಿಪಿಯರಿಗೆ ಹೋಗ್ಕಾನೋ ಏನೋ ತಮ್ಮ ಹೊಲ್ದಾಗ ಹೆಣ್ಣು ನೌಕರಿ ಎಣ್ಣೆ ಕುಡಿಯಾಕ ಹೋಗ್ಕಾನೋ ಒಂದು ಗೊತ್ತಾಗೋದು ನೋಡ್ರಿ. ನಡಿಲ್ಲ ಮನೆ ಪಿಕ್ಚರ್ಗೆ ಹೋಗ, ನಡಿ ಹೋಗೋಣ ನಡಿ ಹೋಗೋಣ. ಏನಾಯ್ತು? ನೀನು ಮೈಸೂರಿಗೆ ಹೋದ ಮರುಕ್ಷಣವೇ ನಮ್ಮ ತಂದೆಯವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟು ಹೋಗ್ಬಿಟ್ರು ಲತಾ. ನಮ್ಮನ್ನೆಲ್ಲ ಆಗಲೇ ಹೋಗ್ಬಿಟ್ರು. ನಾನು ಪರದೇಶಿ ಆಗ್ಬಿಟ್ಟೆ ಲತಾ, ನಾನು ಪರದೇಶಿ ಆಗ್ಬಿಟ್ಟೆ. ದಯವಿಟ್ಟು ಅಂತ ಮಾತನ್ನು ಮಾತಾಡ್ಬೇಡ. ನೀನೇಕೆ ಪರದೇಶಿ ಆಗ್ತೀಯ? ನಿನಗಾಗಿ ಅಂತ ನಾನಿಲ್ವಾ? ನೋಡು, ಈ ಭೂಮಿಯ ಋಣ ತೀರದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗ್ಲೇಬೇಕು ತಾನೆ. ಆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೊರಗನ್ನ ಕೊಟ್ಟಿರ್ತಾನಂತೆ. ಈಗ ದಯಾನಂದ ಅವ್ರನ್ನ ತೆಗೆದುಕೋ, ಸಕಲ ಸಂಪತ್ತು ಐಶ್ವರ್ಯ ಇದ್ರೂ ಕೂಡ ಅವ್ರಿಗೆ ಸ್ವಲ್ಪನಾದ ಸುಖ ಶಾಂತಿ ಅನ್ನೋದಿಲ್ಲ. ನೋಡು, ಇನ್ನು ಮುಂದೆ ನೀನು ಯಾವ ಚಿಂತೆಯನ್ನು ಮಾಡಬೇಡ. ನನ್ನ ಮನೆಯಲ್ಲಿ ನನ್ನ ಸಹೋದರಿಯಾಗಿರ್ಬೇಕೆ. ನಡಿ ಮನೆಗೆ. ನೀನು ಹೇಳಿದ ಮಾತು ಕೇಳಿ ನನಗೆ ಆನಂದವಾಯಿತು. ಆದರೂ ಇಲ್ಲ, ನಾನು ಅರ್ಜೆಂಟಾಗಿ ದಯಾನಂದವ್ರನ್ನ ನೋಡಬೇಕು. ಈಗ ಮನೆಗೆ ಹೋದ್ರೆ ದಯಾನಂದವರು ನನಗೆ ಸಿಗ್ಬೋದಲ್ಲ? ಆಶಾ, ನಾನು ದಯಾನಂದವರು
ಈಗ ತಾನೇ ಮೈಸೂರಿನಿಂದ ಬಂದ್ವಿ, ಅವರು ಕೂಡ ಈಗ ತಾನೇ ಮನೆಗೆ ಹೋದ್ರು. ಸುಮ್ಮನೆ ಯಾಕೆ ತೊಂದ್ರೆ? ಮತ್ತೆ ಅವ್ರನ್ನ ನಿಧಾನವಾಗಿ ಭೇಟಿಯಾದ್ರಾಯ್ತು. ಇಲ್ಲ ಇಲ್ಲ, ನಾನು ಈಗ ಸದ್ಯನೇ ಅವ್ರನ್ನ ಕಾಣಬೇಕು. ಯಾಕಂದರೆ ನನ್ನ ತಂದೆಯವರು ಹಸುನಿಗೂ ಮುನ್ನವೇ ನನ್ನ ಕೈಯಲ್ಲಿ ಒಂದು ಪತ್ರ ಕೊಟ್ಟು ಇದನ್ನು ನೇರವಾಗಿ ದಯಾನಂದರ ಕೈಗೆ ಕೊಡು ಅಂತ ನನಗೆ ಹೇಳಿದ್ದಾರೆ. ಅದಕ್ಕೆ ನಾನೀಗ ಅವ್ರನ್ನ ಕಾಣಬೇಕು. ಅದು ಯಾವ ಪತ್ರ ಇದ್ದರೂ ನನ್ನ ಹತ್ರ ಕೊಡು, ನಾನೇ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡ್ತೀನಿ. ತಪ್ಪು ತಿಳ್ಕೊಬೇಡ ಲತಾ, ಇದೇನೋ ಪರ್ಸ್ನಲ್ ಲೆಟರ್ ಇರ್ಬೋದು, ಅದಕ್ಕಾಗಿ ನೇರವಾಗಿ ಅವ್ರ ಕೈಗೆ ಕೊಡಬೇಕನ್ನೋದೇ ನನ್ನ ಭಾವನೆ. ಆಶಾ, ಅದು ಏನೇ ಪರ್ಸನಲ್ ಲೆಟರ್ ಇದ್ರು ಕೂಡ ನಾನು ಅವರಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ. ಇರ್ಲಿ ಕೂಡ. ಒಂದು ವೇಳೆ ಈ ಲೆಟರ್ನ ಓದಿದವರು ಯಾರು ಅಂತ ದಯಾನಂದ್ ಅವರು ಕೇಳಿದ್ರೆ, ನಿಮ್ಮ ಪ್ರೀತಿ ಲತಾ ಓದಿದ್ದಾಳೆ ಅಂತ ಹೇಳ. ಹೌದಾ, ಸರಿ. ಪ್ರಿಯ ಶಿಷ್ಯ ದಯಾನಂದ, ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯೆಯ ಕರುಣೆಯ ಕಡಲು. ಕಾರಣ, ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯಕ್ಕೆ ಉಜ್ವಲವಾಗುವಂತೆ ಮಾಡುವ ಹಿರಿಹೊಣೆ ನಿನ್ನದು. ಇದೇ ನನ್ನ ಕೊನೆಯ ಆಸೆ. ನೀನು ಈ ಪತ್ರಕ್ಕೆ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆಯೇ ದಾರಿ. ನೀನವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ತಿಳಿದವನಾದ ನಿನಗೆ ನಾನೇನೂ ಹೆಚ್ಚಿಗೆ ಬರೆಯಲಾರೆ. ಇಂತಿ ನಿನ್ನ ಗುರುಮೂರ್ತಿ. ಯಾಕೆ? ಏನಾಯ್ತು ಲತಾ? ಏನಾಯ್ತು? ಏನಾಯ್ತಾ ಆಶಾ? ಸುಂದರ ಸಪ್ತಗಳ ಸರಮಾಲೆಯನ್ನು ಹಿಡಿಯುತ್ತ ಹೂವಿನ ಹಾದಿ ಮೇಲೆ ನಡೆದು ಹೋಗ್ತಾ ಇರುವ ಒಂದು ಹೆಣ್ಣಿಗೆ ಆವಿದೆ ಮುಳ್ಳಿನ ರಾಶಿಯನ್ನು ಎಸೆದಾಗ ಚೀರದೆ ಮತ್ತಿನ್ನೇನ್ ಮಾಡ್ಲಿ? ಹೋಗ್ಲಿ ಬಿಡು, ಮೊದಲು ನೀನು ಮನೆ ನಡಿ, ದಯಾನಂದರು ಮುಗಿಸಿ ಬರ್ತೀರಿ. ಬೇಡ ಲತಾ, ನಿನಗೆ ತೊಂದರೆ ಕೊಡೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ನೇರವಾಗಿ ನಾನೇ ಹೋಗ್ತೀನಿ, ಅವರ ಅಭಿಪ್ರಾಯ ಏನಂತ ನಾನೇ ತಿಳ್ಕೊಂಬರ್ತೀನಿ. ಬೇಡ ಆಶಾ, ನನ್ನ ಮಾತ್ರ ಕೇಳು. ನೀನು ಹೋದ್ರೆ ನನ್ನ ಗುರುವಿನ ಮಗಳು, ನನ್ನ ಸಹೋದರಿಯ ಸಮಾನ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಹಾಗಾದ್ರೆ ನೀನು ಹೋದ್ರೆ? ಅದನ್ನೆಲ್ಲ ನಿಧಾನವಾಗಿ ನಾನು ನಿನಗೆ ಹೇಳ್ತೀನಿ. ನೀನ್ ಮೊದಲು ಮನೆಗೆ ಹೋಗು. ಸರಿ, ಬರ್ತೀನಿ. ಗುರುಜಿ, ಎಂಥ ತಪ್ಪನ್ನು ಮಾಡಿಬಿಟ್ಟೆ ನೀವು. ನಿಮಗೆ ಮಗಳು ಕೊಡುವ ಶಿಕ್ಷೆಯಲ್ಲೇ ನಮಗೂ ಕೂಡ ಶಿಕ್ಷೆಯನ್ನು ವಿಧಿಸ್ಬಿಟ್ಟ. ದಯಾನಂದ್ ಯಾರು, ಆಶಾ ಯಾರು, ಲತಾ ಯಾರು ಅಂತ ವಿಚಾರ ಮಾಡದೆ ನೀವ್ ಯಾಕಿಂತ ನಿರ್ಧಾರವನ್ನು ತೆಗೆದುಕೊಂಡ್ರೆ? ಅಯ್ಯೋ ದೇವ್ರೇ, ನಾನೇಗೇನ್ ಮಾಡ್ಲಿ? ಇಲ್ಲ, ನಾನೀಗ ತ್ಯಾಗಕ್ಕೆ ಸಿದ್ಧಳಾಗಿ ನಿಲ್ಲಿದೆ. ದಯಾನಂದವರ ಹೃದಯದಲ್ಲಿದ್ದ ಈ ಲತಾಳ ಮೂರ್ತಿಯನ್ನು ಕಿತ್ತು ಹಾಕಿ ಆಶಾಳ ಮೂರ್ತಿನ ಪ್ರತಿಷ್ಠಾಪಿಸಲೇಬೇಕು. ಯಾಕೆಂದ್ರೆ ನನ್ನಣ್ಣ ಹಣವಿತ್ತು ಶ್ರೀಮಂತ, ಸಾಕಷ್ಟು ವರದಕ್ಷಿಣೆಯನ್ನು ಕೊಟ್ಟು ನನ್ನ ಮದುವೆಯನ್ನ ಮಾಡಬಲ್ಲ. ಆದ್ರೆ ಪಾಪ ಆಶಾ ಯಾರು ದಿಕ್ಕಿಲ್ಲದ ಅನಾಥ ಹೆಣ್ಣು. ಅವಳನ್ನ ಯಾರು ತಾನೇ ಕೈ ಹಿಡಿಯೋದಕ್ಕೆ ಮುಂದೆ ಬರ್ತಾರೆ? ನಿಜ. ಒಂದು ಹೆಣ್ಣಾದ ನಾನು ಹೆಣ್ಣಿನ ನೋವು ಏನಂತ ಅರ್ಥ ಮಾಡಿಕೊಳ್ಳಲೇಬೇಕು. ನಾನೀಗ ತ್ಯಾಗಕ್ಕೆ ಸಿದ್ಧಳಾಗಿ ನಿಲ್ಲಲೇಬೇಕು. ಕ್ಷಮಿಸಿಬಿಡಿ ದಯಾನ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ವನದಲ್ಲಿ ಆಸಗುತ್ತೇನೆ, ತಪಸ್ಸಲ್ಲಿ ನಡೆಯುತ್ತೇನೆ, ಇದುವರೆಗೆ ಆಗುತ್ತೇನೆ, ಆ ಕವಿತೆಯ ಕಾಲುತ್ತೇನೆ, ಇದುವರೆಗೆ ಆಗುತ್ತೇನೆ.
ಆ ಕವಿತೆಯ ತಾಳು ಬೇರೆ ಮನದಲ್ಲಿ ಆಟಲು ಬೇರೆ ಕಬುಸಲ್ಲಿ. ಅಣ್ಣ ಅಣ್ಣ ಅಣ್ಣ, ಪಾಪ ಗುರುಮೂರ್ತಿ ಗುರುಗಳು ಹೋಗ್ಬಿಟ್ರಂತೆ. ಆಶಾ ಅನಾಥಳಾಗಿ ಬಿಟ್ಟಳಣ್ಣ. ರವಿ, ಅವರ ಆಯಸ್ಸು ಮುಗಿದ ಮೇಲೆ ಎಲ್ಲರೂ ಆ ಪರಶಿವನ ಪದತಲಕ್ಕೆ ಶರಣಾಗಲೇಬೇಕಲ್ಲ. ಅದಕ್ಕೆ ಯಾರೇನೂ ಮಾಡುವಂತಿಲ್ಲ. ಆಶಾಳ ಬಾಳಿಗೊಂದು ದಾರಿ ತೋರುವುದು ನಮ್ಮ ಕರ್ತವ್ಯ. ಹೌದಣ್ಣ, ಹಾಗೆ ಮಾಡಲೇಬೇಕು. ಇಲ್ಲವಾದರೆ ಮೊದಲೇ ಭಾವನ ಜೀವಿಯಾದ ಅವಳು ಏನಾದರೂ ಅನಾಹುತ ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ಅವಳಿಗೆ ಒಂದು ಕಲ್ಯಾಣ ಕಾರ್ಯವನ್ನು ಮುಗಿಸಿ ಪುಣ್ಯ ಕಟ್ಟಿಕೋ ಅಣ್ಣ. ಏಕೋ ರವಿ, ಅವಳ ಮೇಲೆ ನನಗಿಂತಲೂ ಹೆಚ್ಚು ನಿನಗೆ ಅನುಕಂಪ ಇದೆಯಲ್ಲ, ಮತ್ತೇನಾದರೂ ನೀನು ಅವಳನ್ನು ಛೇ ಹಾಗೆ ನಿಲ್ಲಣ್ಣ. ಅಣ್ಣ, ನೀನು ಪ್ರಯಾಣದಿಂದ ಆಯಾಸ ಆಗಿರ್ಬೋದು, ನೀನು ಹೋಗಿ ರೆಸ್ಟ್ ತೆಗೆದುಕೋ, ನಾನು ಹೋಗಿ ಫ್ಯಾಕ್ಟ್ರಿ ಕಡೆ ಹೋಗಿ ಬರುತ್ತೇನೆ. ಬರಲಣ್ಣ? ಓಕೆ. ರವಿ ಆಶಾಳ ಬಗ್ಗೆ ಆಸಕ್ತಿಯಿಂದ ಮಾತನಾಡುವುದನ್ನು ಕೇಳಿದರೆ ಅವಳ ಬಗ್ಗೆ ಏನೋ ಆಶಾ ಗೋಪುರ ಕಟ್ಟಿಕೊಂಡಂತೆ ಕಾಣುತ್ತದೆ. ಎಲ್ಲಿ ಆಶಾಳ ಪ್ರೀತಿಯ ಮಡುವಿನಲ್ಲಿ ಮುಳುಗಿರುವರು. ಹಾಗೇನಾದರೂ ಅವರಿಬ್ಬರು ಪರಸ್ಪರ ಪ್ರೇಮಿಗಳಾಗಿದ್ದರೆ ಅವರಿಬ್ಬರ ಮದುವೆ ಮಾಡಿ ಮುಗಿಸಿಬಿಟ್ಟರಾಯಿತು. ಓ ಲತಾ, ಏನಿದು? ಮನೆಗಾದರೂ ಮುಟ್ಟಿದೆಯೋ ಅಥವಾ ನಡುದಾರಿಯಲ್ಲಿ ವಾಪಸ್ ಬಂದೆಯೋ? ಹೌದು, ಮಧ್ಯದಾರಿಯಿಂದಲೇ ಮರಳಿ ಬರಬೇಕಾದಂಥ ಪ್ರಸಂಗ ನನಗಾಗಿ ಕಾದು ಕುಳಿತಿತ್ತು. ಅದಕ್ಕಾಗಿ ಮಧ್ಯದಾರಿಯಿಂದಲೇ ಮರಳಿ ಬಂದ್ಬಿಟ್ಟೆ. ಅಂತಹ ಮಹತ್ವದ ಕೆಲಸವೇನಿತ್ತು ಲತಾ? ಭಾರಿ ಮಹತ್ವದ ಕೆಲಸ ಇದೆ. ಅದೇನು ಅಂತ ತಮಗೂ ಕೂಡ ಗೊತ್ತಾಗುತ್ತೆ. ಪಾಪ ಗುರುಮೂರ್ತಿ ಮಾಸ್ಟ್ರು ನಮ್ಮನ್ನೆಲ್ಲಾಗಲೇ ಹೊರಟೋದ್ರಂತೆ. ಹೌದು, ನನಗೂ ಇದೀಗ ರವಿ ಹೇಳಿದ. ಪಾಪ ಅವರ ಮಗಳು ಆಶಾ ಅನಾಥಳಾಗಿ ಬಿಟ್ಲಲ್ಲ. ಅವರವರ ಹಣೆ ಬರ ಯಾರೇನು ಮಾಡ್ಲಿಕ್ಕಾಗುತ್ತದೆ. ಆದರೂ ಅವಳ ಬಾಳಿಗೊಂದು ದಾರಿ ತೋರಿದರಾಯಿತು. ನಿಜ, ದಾರಿ ತೋರದೆ ಗತ್ತಿದ್ರವೇ ಇಲ್ಲ. ಆ ಹಿರಿಯ ಹೊಣೆ ನಿಮಗೆ ಸೇರಿದ್ದು. ಇದಾವ ದೊಡ್ಡ ಕೆಲಸ ಲತಾ, ಮಾಡೋಣ. ಅದನ್ನೇಕೆ ನೀನು ಇಷ್ಟೊಂದು ಮನಸ್ಸಿಗೆ ಹಚ್ಚಿಕೊಂಡಿರುವೆ? ಹಾಗಿಲ್ಲ, ಎಷ್ಟೇ ಆದ್ರೂ ಕೂಡ ಅವರು ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಿ ಬುದ್ಧಿಜೀವಿಗಳನ್ನಾಗಿ ಮಾಡಿದವರು. ಅವರ ಮಗಳ ಬಾಳು ಬಂಗಾರವಾದಾಗಲೇ ತಾನೆ ಅವರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಸಾಧ್ಯ. ನೋಡು ಲತಾ, ಅವರು ನಿನಗೆ ಹೇಗೆ ಗುರುಗಳು, ನನಗೂ ಹಾಗೆ ಗುರುಗಳು. ಅಷ್ಟೇ ಅಲ್ಲ, ನನ್ನ ತಂದೆಯ ಸ್ನೇಹಿತರು ಕೂಡ. ಅಂದಾಗ ಅವರ ಮಗಳ ಹಾಗೂ ಹೋಗುಗಳ ಬಗ್ಗೆ ಅವಲೋಕಿಸದಿರಲು ಅದು ಹೇಗೆ ಸಾಧ್ಯ? ಏನಾದರೂ ಒಂದು ದಾರಿ ಮಾಡಿದರಾಯಿತು. ಇರಲಿ, ಇಲ್ಲೇ ಊಟ ಮಾಡಿ ಹೋಗುವಂತೆ ನಡೆ. ಊಟ ಮಾಡ್ತೀರಿ ಇಲ್ಲೇ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲೇ ಮಾಡ್ತೀರಿ. ಆದ್ರೆ ನೀವು ನನ್ನದೊಂದೇ ಒಂದು ಮಾತನ್ನ ನಡೆಸ್ಕೊಟ್ರೆ ಮಾತ್ರ. ಯಾಕೆ ಲತಾ, ಇವತ್ತು ಏನೇನೋ ವಿಚಿತ್ರವಾಗಿ ಮಾತನಾಡುತ್ತಿರುವೆಲ್ಲ? ವಿಚಿತ್ರವೇನೂ ಇಲ್ಲ. ನೀವು ನನ್ನನ್ನ ಮನಸಾರೆ ಪ್ರೀತಿಸ್ತೀರಾ? ನಿನಗೇನಾದರೂ ಹುಚ್ಚು ಹಿಡಿಯುತ್ತೇನೆ ಎಂದು ಇಲ್ಲದ ಪ್ರಶ್ನೆಯನ್ನು ಹಿಂದೇಕೆ ಕೇಳುತ್ತಿರುವೆ? ನೋಡು ಲತಾ, ನೀನು ಈ ದಯಾನಂದನ ಹೃದಯದ ಒಂದು ತುಣುಕು. ನೀನು ನನ್ನ ಜೀವದುಸಿರು. ಈ ಪ್ರಪಂಚದಲ್ಲಿ ನಾನು ನಿನ್ನನ್ನು ಬಿಟ್ಟರೆ ಬೇರೆ ಯಾರನ್ನೂ ಪ್ರೀತಿಸಿಲ್ಲ, ಮುಂದಾದರೂ ಪ್ರೀತಿಸುವುದೂ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ನಿಮಗೆ ಅಷ್ಟೊಂದು ವಿಶ್ವಾಸ, ನಂಬಿಕೆ ಇದೆಯಾ? ಲತಾ, ಜೀವನದ ಸಂಗಾತಿಯ ಮೇಲೆ ವಿಶ್ವಾಸ ನಂಬಿಕೆ ಇಡದೆ ಮತ್ತಾರ ಮೇಲೆ ಇಡಲಿ? ಹಾಗಾದ್ರೆ ನಾನು ನಿಮಗೆ ಪ್ರೀತಿಯಿಂದ ಮೋಸ ಮಾಡಿ ನಿಮಗೆ ವಿಷ ಕುಡಿಸ್ಬಿಟ್ರೆ? ಲತಾ, ಮಾತು ಬೆಳೆಸಬೇಡ. ಕುಡಿಸಬೇಕೆಂಬ ಆಸೆ ನಿನಗಿದ್ದರೆ ಈ ಕ್ಷಣವೇ ನಿನ್ನ ಕೈಯಾರೆ ಕುಡಿಸು. ನನ್ನ ಪ್ರೀತಿಯ ಪ್ರೇಯಸಿ ಕರುಣೆ ದೋರಿಕೊಟ್ಟ ಅಮೃತವೆಂದು ಭಾವಿಸಿ ನಾನು ಕುಡಿಯದಿದ್ದರೆ ಈ ದಯಾನಂದ ಜೀವಗಳ ಅಂಜು ಬುರುಕ ಎಂದು ಸಾರುವಂತೆ ಅರ್ಥವಾಗುತ್ತೆ.
ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಎಂಥದ್ದು ಅಂತ. ಆದ್ರೆ ನಾನು ಆ ನಿಮ್ಮ ಪ್ರೀತಿ ಬೆಳಗ್ಗೆ ಬಿಸಿ ನೀರನ್ನು ಹಾಕಿ ಬಾಡಿ ಬಸಿ ಒಳಿಯುವಂತೆ ಮಾಡಿದ್ರೆ ನೀವೇನೇ ಮಾಡ್ತೀರಾ? ಲತಾ, ಸುಮ್ಮನೆ ಹತ್ತು ನನಗೂ ಕಣ್ಣೀರು ತರಿಸಬೇಡ. ಈಗ ಆದದ್ದಾದರೂ ಏನು ಸ್ಪಷ್ಟವಾಗಿ ಸಮಾಧಾನದಿಂದ ಹೇಳು ಲತಾ. ಸಮಾಧಾನ? ದಯಾನಂದ್, ನಾನೀಗ ಸಮಾಧಾನದಿಂದ ಹೇಳಿದ್ರೆ ಅದನ್ನು ಕೇಳಿ ಸಹಿಸಿಕೊಳ್ಳುವಷ್ಟು ಶಕ್ತಿ ನಿಮ್ಮಲ್ಲಿಲ್ಲ ದಯಾನಂದ್, ನಿಮ್ಮಲ್ಲಿಲ್ಲ. ಲತಾ, ನೀನು ಈ ರೀತಿ ಅಳುತ್ತಾ ಸಂಕಟಪಟ್ಟರೆ ನನಗೆ ಹೇಗೆ ಅರ್ಥವಾಗಬೇಕು? ದಯಾನಂದ್, ಅರ್ಥ ಅನರ್ಥವಾಗಿ ಹೋಗಿದೆ. ಆದ್ರೆ ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಕಾಲ ಋಣಿಯಾಗಿರ್ತೀನಿ. ಆದ್ರೆ ನೀವು ನನ್ನದೊಂದೇ ಒಂದು ಮಾತ್ರ ನಡೆಸ್ಕೊಡ್ತೀರಾ? ಲತಾ, ಎಂತ ಹುಚ್ಚಿಯೇ ನೀನು. ಈ ದಯಾನಂದ, ಈ ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು ಎಲ್ಲದೂ ನಿನ್ನದೊಂದು ಮಾತು ನಡೆಸಿ ಕೊಡಲಾರದಷ್ಟು ಕಟಕನಲ್ಲ ಈ ದಯಾನಂದ. ಏನಿದ್ದರೂ ನಿಸ್ಸಂಕೋಚವಾಗಿ ಹೇಳು. ಮೊದಲೇ ವಿಚಾರಿಸಿ ಮನಸ್ಸನ್ನ ಕಲ್ಲು ಮಾಡಿಕೊಳ್ಳಿ. ಮಮತೆ, ಕರುಣೆ, ಪ್ರೀತಿ ಯಾವುದಕ್ಕೂ ಕಟ್ಟು ಬಿಡದೆ ಕೊಟ್ಟ ಮಾತನ್ನ ನಡೆಸಿಕೊಟ್ಟಂತ ದಿಟ್ಟ ಪುರುಷ ನೀವಾಗಬೇಕು. ಇಲ್ಲವಾದ್ರೆ ನಾನು ಲತಾ, ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ನಿನ್ನ ಮಾತು ನಡೆಸಿಕೊಡುತ್ತೇನೆ, ಆಯ್ತೇ? ಹಾಗಾದ್ರೆ ಸತ್ಯವಾಗ್ಲೂ ಕೊಟ್ಟ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನನಗೆ ಭಾಷೆ ಕೊಡಿ. ಲತಾ, ನನ್ನ ಹೆತ್ತವರ ಸಾಕ್ಷಿಯಾಗಿ, ನಿನ್ನ ಪ್ರೀತಿಯ ಪವಿತ್ರ ಪ್ರೀತಿಯ ಸಾಕ್ಷಿಯಾಗಿ ನಿನ್ನ ಮಾತು ನಡೆಸಿಕೊಡುತ್ತೇನೆ, ಆಯ್ತೇ? ಇದು ಪ್ರಮಾಣ ವಚನ. ಸರಿ, ಹಾಗಾದ್ರೆ ತೆಗೆದುಕೊಳ್ಳಿ ಈ ಪತ್ರವನ್ನ. ಈ ಪತ್ರದಲ್ಲಿ ಏನು ಬಂದಿದೆಯೋ ಅದನ್ನ ಕಾರ್ಯರೂಪಕ್ಕೆ ತನ್ನಿ. ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭಾಶೀರ್ವಾದಗಳು, ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯೆ ಕರುಣೆಯ ಕಡಲು. ಕಾರಣ, ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳು ಆಶಾಳ ಕೈ ಹಿಡಿದು ನಿನ್ನ ಸತಿ ಸ್ಥಾನವ ನೀಡಿ ಅವಳ ಬಾಳಿನ ಭವಿಷ್ಯವನ್ನು ಉಜ್ವಲಗೊಳಿಸುವಂತೆ ಮಾಡು. ಇದೇ ನಾನು ನಿನ್ನಲ್ಲಿ ಬೇಡಿಕೊಳ್ಳುವ ಕೊನೆಯ ವಿನಂತಿ. ಲತಾ, ಲತಾ, ಇದು ನನ್ನ ಗುರುವಿನ ಪತ್ರವಲ್ಲ ಲತಾ, ನನ್ನ ಮೃತ್ಯುವಿನ ಪತ್ರ. ಅದು ನನಗೂ ಕೂಡ ಗೊತ್ತು. ಗುರು ಆಜ್ಞೆನ ನಡೆಸ್ಕೊಡ್ತೀನಿ ಅಂತ ನೀವೀಗಾಗ್ಲೇ ನನಗೆ ಮಾತು ಕೊಟ್ಟಿದ್ದೀರಾ. ಹೌದು, ಮಾತು ಕೊಟ್ಟಿದ್ದೇನೆ. ಆದರೆ ಲತಾ, ನಿನ್ನನ್ನು ಮರೆತು ನಿನ್ನ ನಗಲಿ ಬದುಕುವುದು ನನ್ನಿಂದ ಅಸಾಧ್ಯ ಲತಾ, ಅಸಾಧ್ಯ. ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿ ತೋರಿಸ್ದಾಗ್ಲೇ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಸಿಗೋದಕ್ಕೆ ಸಾಧ್ಯ. ಅಂದರೆ ಈಗ ನಾನು ಆಜಾಳ ಕೈ ಹಿಡಿದು ಅವಳೊಡನೆ ಜೀವನ ಪರ್ಯಂತ ಬಾಳಬೇಕೆ? ಹೌದು, ಹಾಗೆಂದು ನೀವು ನನಗೆ ವಚನ ಕೊಟ್ಟಿದ್ದೀರಿ. ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರೆ ಪ್ರೀತಿಸಿ ಮತ್ತೊಬ್ಬಳ ಕೊರಡಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆ? ಇದು ಮೂರ್ಖತನವಲ್ಲ ದಯಾನಂದ್, ನಿಮ್ಮ ಹಿರಿಯರು ಇದ ತ್ಯಾಗ. ಸಮಯ ಸಂದರ್ಭ ಹೇಗೆ ಬರುತ್ತೋ ನಾವು ಹಾಗೆ ಹೊಂದಿಕೊಳ್ಳಲೇಬೇಕು ತಾನೆ. ಲತಾ, ನನ್ನಿಂದ ವಚನ ತೆಗೆದುಕೊಂಡು ಇಷ್ಟೊಂದು ಉಪದೇಶ ಮಾಡುವುದಕ್ಕಿಂತ ದಯಾನಂದ, ನೀನೊಬ್ಬ ಅಯೋಗ್ಯ, ನಿನ್ನ ಕೈ ಹಿಡಿದು ಬಾಳು ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ನೀನು ಹೇಳಿದ್ದರೆ ಅದೆಷ್ಟೋ ಸಂತೋಷ ಪಡುತ್ತಿದ್ದೆ. ಆದರೆ ನಿನ್ನ ತ್ಯಾಗ ಬುದ್ಧಿಯ ಮುತ್ಸದ್ದಿತನದ ಕರಳು ಕತ್ತರಿಸುವ ಕತ್ತರಿಯನ್ನು ನುಂಗಿಸಿ ನನ್ನನ್ನು ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ಹುಟ್ಟಬಾರದಿತ್ತು ಲತಾ, ನಿನಗೆ ಹುಟ್ಟಬಾರದಿತ್ತು. ನೀವು ನನ್ನ ಬಗ್ಗೆ ತಪ್ಪಾಗಿ ತಿಳಿದು
ಅಂದುಕೊಂಡಿದ್ದೀರಿ? ಖಂಡಿತವಾಗ್ಲೂ ನಾನು ನಿಮಗೆ ಮೋಸ ಮಾಡಬೇಕು, ನಿಮಗೆ ವಂಚಿಸಬೇಕೆನ್ನುವ ದುರ್ಬುದ್ಧಿ ನನ್ನ ಹತ್ರ ಎಳ್ಳಷ್ಟು ಇಲ್ಲ. ಆದ್ರೆ ನನ್ನ ಬಾಲ್ಯದ ಗೆಳತಿ ಅವಳ ಜೀವನ ಹಾಳಾಗದೆ ಅವಳ ಬಾಳು ಭವ್ಯತೆ ಕಾಡ್ಲಿ ಅಂತ ನನ್ನ ಹೃದಯದಲ್ಲಿದ್ದ ನಿಮ್ಮ ಪ್ರೀತಿಯ ಮೂರ್ತಿಯನ್ನ ಗೆದ್ದ ಹಾಗೆ ಆಷಾಢ ಹೃದಯದಲ್ಲಿ ಪ್ರತಿಷ್ಠಾಪಿಸಬೇಕು ಅಂತ ಕಂಕಣ ಕಟ್ಟ ನಿಂತಿದ್ದೇನೆ. ಪ್ರೀತಿಯಿಂದ ಬೆಳೆಸಿದ ಮಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿಯುವ ಸಾಹಸ ಎಂತ ಬುದ್ಧಿ ಶೂನ್ಯರು ಮಾಡುವುದಿಲ್ಲ. ಇಲ್ಲ, ನಾನೀಗ ಫಲ ಕೊಡು ಮಾಮರವನ್ನ ಕಡ್ದು ಹಾಕ್ತಾ ಇಲ್ಲ, ಮತ್ತೊಬ್ಬರಿಗೆ ದಾನ ಮಾಡ್ತಾ ಇದ್ದೀನಿ. ಕಾರಣ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ನನ್ನ ಬಾಲ್ಯದ ಗೆಳತಿ ಅಪೇಕ್ಷಿಸಿದಾಗ ನಾನೇ ನನ್ನ ಕೈಯಾರೆ ಬೆಳೆಸಿದ ಮರವನ್ನ ನಾನು ಅವಳಿಗೆ ನೀಡ್ತೀನಿ ಅಂತ ಈಗಾಗಲೇ ಮಾತು ಕೊಟ್ಟು ಬಂದಿದ್ದೀನ್ರಿ. ನೀನು ಕೊಟ್ಟು ಮಾತು ಉಳಿಸಿಕೊಳ್ಳುವುದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ ಲತಾ, ಯಾವ ನ್ಯಾಯ? ನೋಡಿದ್ದೇನ, ನ್ಯಾಯ ನೀತಿ ಧರ್ಮವನ್ನ ನಾನೀಗ ನಿಮ್ಮಿಂದ ಕಲಿಸಿಕೊಳ್ಳಬೇಕಾಗಿಲ್ಲ. ನಾನೀಗ ನಿಮಗೆ ಅಧಿಕಾರದಿಂದ ಕೇಳ್ತಾ ಇಲ್ಲ, ಹಂಗಲಾಚಿ ಬೇಡಿಕೊಳ್ತಾ ಇದ್ದೀನಿ. ನನ್ನ ಗೆಳತಿಯ ಬಾಳನ್ನ ಬೆಳಗಿಸಿ ಉದ್ಧರಿಸಿ ಅವಳ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಅವಳಿಗೆ ಜೀವನವನ್ನು ಕೊಡಿ ಅಂತ. ಲತಾ, ನುಡಿಯುವುದು ಸುಲಭ, ಆದರೆ ನಡೆಯುವುದು ಕಷ್ಟ. ಇದುವರೆಗೂ ಶಾಂತಿ ನೆಮ್ಮದಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ತಳ್ಳಲು ನೀನೇ ಮುಂದಾದಾಗ ನಾನೇನು ಮಾಡಲು? ಮನಸ್ಸಿಲ್ಲದವನಿಗೆ ಮಾಣಿಕ್ಯ ಕೂಡ ಬೆಣಚುಕಲ್ಲಂತೆ ಕಾಣುತ್ತದೆ. ಇದರ ಮೇಲೆ ನಿನ್ನಿಷ್ಟ. ಆ ಬೆಳಚುಕಲ್ಲನ್ನ ಮಾಣಿಕ್ಯ ಮಾಡುವ ಶಕ್ತಿ ನಿಮ್ಮಲ್ಲಿದೆ ನೋಡಿ. ಈಗ ಸುತ್ತಿ ಬಳಸಿ ಮಾತಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಹೇಳಿ, ನನಗೆ ಕೊಟ್ಟ ಮಾತನ್ನ ನಡೆಸ್ಕೊಡ್ತಿರೋ ಇಲ್ವೋ ಅಷ್ಟು ಹೇಳಿ ಸಾಕು. ನಿಜ ದಯನ, ಈ ನಿಮ್ಮ ಕಣ್ಣೀರಿನ ಕತೆ ನನಗೂ ಕೂಡ ಅರ್ಥವಾಗುತ್ತೆ. ಆದ್ರೆ ಮಾನವನ ಜೀವನದಲ್ಲಿ ಒಂದೊಂದು ಸಾರಿ ಇಂಥ ಸತ್ತು ಪರೀಕ್ಷೆಗಳು ಬರುವುದು ಸಹಜ. ಆದ್ರೆ ಈಗ ಸತ್ತು ಪರೀಕ್ಷೆ ನಮಗೊದಗಿ ಬಂದಿದೆ ಅಂದ್ಮೇಲೆ ನಾವು ಅದರಲ್ಲಿ ಜಯವನ್ನ ಗಳಿಸಲೇಬೇಕು ನೋಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ದಯವಿಟ್ಟು ನನ್ನ ಗೆಳತಿಯ ಆಷಾಢದೊಳಗೆ ತಾಳೆ ಕಟ್ಟಿ ಅವಳ ಜೀವನವನ್ನು ಉದ್ಧರಿಸಿ ಅಂತ ನಿಮ್ಮ ಕಾಲು ಯಾಕೆ ರೀತಿ ಮೌನವಾಗಿ ನಿಂತಿದ್ದೀರಾ? ಇಲ್ಲಿವರೆಗೂ ಈ ನಿಮ್ಮಲತ ನಿಮ್ಮ ಪ್ರೇಯಸಿಯಾಗಿ ಅಂಗಲಾಚಿ ಬೇಡಿಕೊಂಡ್ಲು. ಈಗ ಕೊನೆಯದಾಗಿ ನಿಮ್ಮ ತಂಗಿಯಾಗಿ ನಿಮಗೆ ಸರಗಟ್ಟ ಬೇಡಿಕೊಳ್ತಾ ಇದ್ದಾರೆ. ನನ್ನ ಮಾತನ್ನು ನಡೆಸ್ಕೊಡಿ ದಯಾನ, ನಡೆಸ್ಕೊಡಿ. ಲತಾ, ಹೋಗು. ನಿನ್ನ ಪ್ರೀತಿಯ ಗೆಳತಿ ಮಮತೆ ತುಂಬಿದ ಮಮತೆ ತುಂಬಿ ಮುದ್ದು ಮದುಮಗಳನ್ನಾಗಿ ಕರೆತಾ ಹೋಗು. ಸಾವಿರಾರು ಜನರ ಮುಂದೆ ಗುರು ಹಿರಿಯರ ಸಮ್ಮುಖದಲ್ಲಿ ಸಂತೋಷದಿಂದ ಸ್ವೀಕರಿಸುವೆ ಸತಿಯನ್ನು. ಹೋಗು ಲತಾ, ಹೋಗು. ಭಾರವಿ, ಸ್ವಲ್ಪ ಸಮಯದ ಮುಂಚೆ ಆಶಾಳ ಬಗ್ಗೆ ಆಸಕ್ತಿಯಿಂದ ಮಾತನಾಡ್ತಿಲ್ಲ. ಈಗ ಆಶಾಳೇ ನಿನ್ನ ಅತ್ತಿಗೆಯಾಗಿ ಬರುತ್ತಿದ್ದಾಳೆ. ಆನಂದವಾಯಿತೇ ನಿನ್ನ ಮನೆಗೆ? ಅಣ್ಣ, ಮಾನವರು ತಾವನಿಸಿದಂತೆ ಎಲ್ಲವೂ ನಡೆಯುತ್ತಿದ್ದರೆ ದೈವ ದೇವರು ಯಾವುದಕ್ಕೂ ಬೆಲೆ ಇರುತ್ತಿರಲಿಲ್ಲ ಅಣ್ಣ, ಯಾವುದಕ್ಕೂ ಬೆಲೆ ಇರುತ್ತಿರಲಿಲ್ಲ. ರವಿ, ನಿನ್ನ ಕಣ್ಣಲೇಕೆ ನೀರು? ನಾನು ಆಶಾಳ ಬಾಳಿಗೆ ಬೆಳಕಾಗುವುದು ನಿನಗಿಷ್ಟವಿಲ್ಲವೇ? ಛೇ, ಹಾಗೇನಿಲ್ಲಣ್ಣ. ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖವೇ ನನ್ನ ಸುಖ. ನಿನ್ನ ಹಾಗೂ ಆಶಾ ದೇವಿಯ ದಾಂಪತ್ಯದ ದೋಣಿ
ಸುಗಮವಾಗಿ ಸಾಗಲೆಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಹಾಗಾದರೆ ಮತ್ತೇಕೆ ಕಂಬನಿ ಸುರಿಸುತ್ತವೆ? ಈ ಮನೆಗೆ ಅತ್ತಿಗೆಯಾಗಿ ಆಗಮಿಸುವ ಆನಂದ ಆಶ್ರುವಣ್ಣ ನಾ ಸುರಿಸುವ ಕಣ್ಣೀರು. ಹಾಗಾದರೆ ನಾಳೆ ನಿನ್ನ ಅಣ್ಣನ ಮದುವೆಗೆ ಸಿದ್ಧತೆ ಮಾಡು. ಮಾಡ್ತೀನಿ. ನಾ ಬರ್ತೀನಣ್ಣ. ನೀವು ದೇವ ಮಾನವರು, ನಿಮ್ಮ ಹೃದಯ ವಿಶಾಲ, ನಿಮ್ಮ ಮನ ಮಲ್ಲಿಗೆ, ನಿಮ್ಮ ಗುಣ ಬಂಗಾರ. ನೀವು ಬಂಗಾರದ ಮನುಷ್ಯ ದಯನ, ಬಂಗಾರದ ಮನುಷ್ಯ. ಲತಾ, ಆನಂದ ಅತಿಯಾದಾಗ ಅನಾಹುತವಾಗಬಾರದು. ಹೋಗು, ನೀ ಮಾಡಿದ ಪುಣ್ಯ ಕಾರ್ಯದ ಪುರಾಣದ ಮೊದಲ ಅಧ್ಯಾಯವನ್ನು ಆಶಾಳಿಗೆ ಅರುಹಿ ಆನಂದ ಪಡು. ಹೋಗು, ನಾಳೆ ಅರ್ಧಾಂಗಿ ಎಂದು ಅಪ್ಪಿ ಸ್ವೀಕರಿಸುವೆ, ಆಶ್ರಯ ನೀಡುವೆ. ಹೋಗು ಲತಾ, ಹೋಗು. ಕಾಲುಗಳು ಸುಮಬಾರದೆ ಅವಲಾಗುತ್ತಲೇ ಹತ್ತೇರಿದಳು, ಉಸಿರಾಟಕ್ಕೆ ನಿಜವಾಗುತ್ತಲೂ ಬಹಿರಿದಳು. ಸಾರಾಗಿ ತೀಟೆಯಲಿ ನನ್ನ ದೇವಿ ಕಾಲುಗಳು ಸುಮಬಾರದೆ ಅವಲಾಗುತ್ತಲೇ ಹತ್ತೇರಿದಳು, ಉಸಿರಾಟಕ್ಕೆ ನಿಜವಾಗುತ್ತಲೂ ಬಹಿರಿದಳು. ನಂಬಾರ್ದ್ರಿ, ನಂಬಾರ್ದು. ಈ ಹೆಂಗಸ್ರನ್ನ ನಂಬಕ ಹೋಗ್ಬಾರ್ದು. ಲಾವಣ್ಯ, ನಾನು ಕಟ್ಟಿದ ಪ್ರೇಮವನ್ನು ಮಂದಿರ ಕೆಡವಿ ಬಿಟ್ಟೆಲಲೇ ಹಾಳಾದವಳಿ. ನಾನು ಕಲಾಕಾರ, ನನ್ನ ಪ್ರೀತಿಗೆ ಬೆಲೆ ಇಲ್ಲದಂಗ ಮಾಡಿಬಿಟ್ಟೆಲಲೇ ಲವಣ್ಯ. ಹೆಣ್ಣುಗಳನ್ನು ನಂಬಾರ್ದ್ರಿ, ಕಣ್ಣಿನ ಮಾತು ಕೇಳದಿರು. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ನಂಬಾರ್ದ್ರೆ ನಂಬಕ ಹೋಗ್ಬಾರ್ದು.
ಯಾವ ಹೆಣ್ಮಕ್ಳು ಪ್ರೀತಿ ಮಾಡೋದಿಲ್ಲ, ಮಾಡಂಗಿಲ್ಲ. ಇನ್ನು ಮೇಲೆ ಯಾವ ಹೆಣ್ಣು ಮಕ್ಕಳದು ಒಡೆಯೋದಿಲ್ಲ. ಫೋಟೋ ಫೋಟೋ. ನಾನು ಈ ಸ್ತ್ರೀಯ ದ್ವೇಷಿ. ಆಗೋದಲ್ಲ ಆಗಲಿ, ಹೋಗೋದಲ್ಲ ಹೋಗಲಿ, ಆಗೋದಲ್ಲ ಆಗಲಿ, ಹೋಗೋದಲ್ಲ ಹೋಗಲಿ, ನನಗೇನೋ ತಮ್ಮ ನಿನಗೇನೋ, ನನಗೇನೋ ತಮ್ಮ ನಿನಗೇನೋ. ಆಗೋದಲ್ಲ ಆಗಲಿ, ಹೋಗೋದಲ್ಲ ಹೋಗಲಿ, ಆಗೋದಲ್ಲ ಆಗಲಿ, ಹೋಗೋದಲ್ಲ ಹೋಗಲಿ. ಆಗೋದಲ್ಲ ಆಗ್ಲಿ, ಹೋಗೋದಲ್ಲ ಹೋಗ್ಲಿ, ನಮಗೇನಾಗೋದೈತಿ? ಮೊದ್ಲು ದಾರಿ ಬಿಡ್ರಿ. ಹಾ, ನಾನು ಈ ಸ್ತ್ರೀಯ ಇದ್ಯಾವ ಸ್ತ್ರೀ ರೀ? ನಾನು ಈ ಸ್ತ್ರೀಯ ದ್ವೇಷಿ. ನಾನು ಈ ಸ್ತ್ರೀಗೆ ದಾರಿ ಬಿಡೋದಿಲ್ಲ. ನಾನು ಕಣ್ಣೆತ್ತಿ ನೋಡಂಗಿಲ್ರಿ. ನಾನೀಗ ಕುಡುಕ ಕಾಶಿ ಆಗೀನ್ರಿ. ಕಾಶಿ ಕುಡುಕ, ಫೋಟೋ ಹೊಡೆಯೋ ಕಾಶಿ ಕುಡುಕಾಗೇನ್ರಿ. ಕುಡುಕ ಆಗಲಿಕ್ಕೆ ಕಾರಣ ಯಾರು? ಯಾರೋ ಅವಳ ಲಕ 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 ಲಾ ಅವಳ ಹೆಸರು ಎತ್ತಬಾರ್ದ್ರಿ. ಅವಳು ನನ್ನ ಟೆಂಪ್ರವರಿ ಒನ್ ಡೇ ಲವರ್. ಲ ಲ ಲ ಲ ಲ ಲ ಲಾವಣ್ಯ ಲಾ ಥು. ರೀ 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 ಕಾಶಿ ಅವ್ರ ಕಾಗೆ ಖಾ ಅಂದ್ರೇನು, ಗೂಗಿ ಗುಕ್ ಅಂದ್ರೇನು, ಕಾಶಿ ಸತ್ರೇನು, ವ್ಯಾಸ ಬದುಕಿದ್ರೇನು. ಈ ಡೇಂಜರ್ ಪ್ರಪಂಚ ಶೂನ್ಯ ಅಂದ್ರೆ ಸನ್ನೆ. ರೀ ಕಾಶಿ ಅವ್ರೇ, ತಾಯಿ ಮಾತಾಯಿ, ಯಾಕ ನಾನು ಒಡೆಯೋದು ಬಿಟ್ಟು ಕುಡಿಯೋದು ಕಲ್ತೀನಿ. ನೀವು ಒಡ್ಸ್ಕೊಳಗಿದ್ರ ಅಲ್ಲಿ ನಮ್ಮ ದುರ್ಗೇಶ್ ಅದ ನೋಡ್ರಿ, ಹೊಸ ಇಟ್ಟಾನ ಚೂಡೆ, ಅಲ್ಲೇ ಹೋಗಿ ಒಡ್ಸ್ಕೊಂಬರ್ರಿ. ಸ್ವಲ್ಪ ಈ ಕಡೆ ತಿರುಗಿ ನೋಡ್ರಿ. ಯಾರು ಹೆಂಗ ಬೇಕಂಗ ತಿರುಗಿಸಿ ನನ್ನ ಹಿಂಗ ಮಾಡಿಟ್ಟಾರ್ರಿ. ತಿರ್ಗಾ ಬುಳ್ಳನ್ರಿ, ಯಾವ್ದಿದ್ದಂಗ ಸವಂಡು ತಿರ್ಗಾ ಬುಳ್ಳನ ನೋಡ್ಬಿಡ್ಲ. ನಡಿ ಒಂದೇಟು ಹಾಕ್ಕೊಂಬಿಡ್ತೀನಿ. ಹಾಕೊಂಡ್ರೆ ಎನರ್ಜಿ ಬರ್ತದ. ಹಾ, ನೀನ ನಮ್ಮ ಲಾವಣ್ಯ ಕಾಣಂಗ್ ಕಾಣ್ತೀಯಲ್ಲ. ಹೌದ್ರಿ, ನಾನ ನಿಮ್ಮ ಲಾವಣ್ಯ. ಕಣ್ಣ ತೆರೆದು ನೋಡ್ರಿ. ಅಲ್ಲವಿ ಕಣ್ಣಾಗ ಸುಣ್ಣ ತುಂಬಿ ಕಣ್ಣು ಬಿಟ್ಟು ನೋಡು ಅಂದ್ರೆ ಹೆಂಗ ನೋಡ್ಲ ನನ್ನ ತೆಗೆದು ನೋಡ್ರಿ, ಯಾರಂತ ಗೊತ್ತಾಕೈತಿ. ಲಾವಣ್ಯ, ನೀನು ಅದನ್ನ ಹೇಳ್ತೀನಿ. ನಾನು ಕಣ್ಣಾಗ ಸುಣ್ಣ ತುಂಬಿ ಕಣ್ಣು ಬಿಡು ಅಂದ್ರೆ ಹೆಂಗ್ ಬಿಡ್ಬೇಕಲೇ ಲಾವಣ್ಯ? ಕೆಳಲಿಂದ ಮ್ಯಾಗ ಬಾಗ 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 ಬಾಗ. ನಿಜವಾಗ್ಲೂ ನಿನ್ನ ಕಣ್ಣಾಗ ಸುಣನ ತುಂಬೈತಿ. ಅಲ್ಲ, ನಾನು ಇಷ್ಟು ಮಾಡಿದಕ್ಕ ಮನಸ್ಸಿಗೆ ಇಷ್ಟು ಹಚ್ಕೊಂತಿ ಅಂತಂದ ಇಷ್ಟು ಹುಚ್ಚಪೇಲಿ ಐತಂತ ನನಗೆ ಗೊತ್ತೇ ಇರ್ಲಿಲ್ಲ. ಲಾವಣ್ಯ, ಪ್ರೀತಿ ಪ್ರೇಮ ಅನ್ನೋದು ಅರ್ಥ ಮಾಡಿಕೊಂಡು ನನ್ನ ಸ್ಟುಡಿಯೋಕ್ಕೆ ಬಾ. ನಿನ್ನ ದೃಷ್ಟಿದೊಳಗ ಆ ವಾಸನು ಒಳ್ಳೆಯವನಾದ್ರ ಅವನ್ನ ಮದುವೆ ಮಾಡ್ಕೋ. ಆದ್ರ ನನಗೆ ಮೋಸ ಮಾಡ್ದಂಗ ಯಾರಿಗೆ ಮಾಡಬಾರ್ದು ನೋಡು. ನೋಡು, ನಾನು ಇಂಥವನ್ನ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ ಅಂದಿದ್ರ ನೀನ್ ಇದ್ದಲ್ಲಿ ನಾನು ಬರ್ತಿರ್ಲಿಲ್ಲ. ಸ್ವಲ್ಪ ತಲೆಯಾಗಿಟ್ಕೋ. ನನಗೂ ನಿನ್ನ ಮ್ಯಾಲೆ ಮನಸ್ಸಿದ್ದಕ್ಕ ಇಲ್ಲಿವರೆಗೂ ಯೋಚನೆ ಮಾಡ್ಕೊಂಡು ಬಂದಿದ್ದು. ಲಾವಣ್ಯ, ಛಿದ್ರ ಆಗೈತಿ ಅದು. ಯಾಕೆ ಛಿದ್ರ ಆಗೈತಿ? ಛಿದ್ರ ಆಗೈತಿ ಅದು. ನೀನು ಮಾತಾಡ್ಸು ಬೇಡ. ಒಟ್ಟು ನನ್ನ ಒಬ್ಬ ಐ ಕ್ಲಾಸ್ ಕುಡ್ಕೊಂಡ್ ಮಾಡಿಬಿಟ್ಟಿಯಲ್ಲ, ಅಷ್ಟು ಮುಗಿತ್ನ. ಅಯ್ಯ, ನಾನು ಯಾಕೆ ಕುಡ್ಕೊಂಡ್ ಮಾಡ್ಲಿ? ನಿಮ್ಮ ಚಟಕ್ಕೆ ನೀವು ಕುಡಿದ್ರ ನಾ ಏನ್ ಮಾಡ್ಬೇಕು? ಇಲ್ಲ, ದೇವ್ರಾಣಿಗೆ ಸತ್ಯವಾಗ್ಲು
ನಿಮ್ಮ ನಾಣಿಗೂ ನಮ್ಮ ಅಪ್ಪ ನಾಣಿಗೂ ಇಲ್ಲಿ ಕುಂತವ್ರ ಮೇಲೆ ಹೇಳ್ತ ನಾನು ಬೇಕಾದ್ರೆ ಏನದು? ಈ ಚಟ ನನಗೆ ಇದ್ದಿಲ್ಲ, ಕೇಳ್ಕೊಂಬ ಬೇಕಾದ್ರೆ ಯಾರನ್ನಾದ್ರೂ ಕೇಳ್ಕೊಂಬ. ನಿನ್ನ ಪ್ರೀತಿಯ ಅಮೂಲ್ಯಾಗ ನಾನು ಬಿದ್ದು ಬಿದ್ದು ಚಿತ್ರ ಕಲಾಕಾರನಾಗಿ ಹೋಗಿನೋ ಲಾವೆ. ನೀ ನನ್ನ ಕೈ ಕೊಟ್ಟು ವ್ಯಾಸನ ಕೈ ಹಿಡ್ದಾಗ ನನಗೆ ಅಡಿಗ್ಲಿಂದ ಮ್ಯಾಗ ಹೇರಿ ತ್ರಾಸ ಹೆಚ್ಚಾಗ್ಬಿಟ್ಟೈತಿ. ಗಂಡು ಮಕ್ಕಳದ ಜೀವ ಗೊತ್ತಲ್ಲ, ಇರದ ಹಂಗ ಒಬ್ರು ಮುಟ್ಟು ಒಬ್ರು ನೋಡಿ ತಲೆಯಾಗ ಇಲ್ಲಿಂದ ಇಲ್ಲಿಗೆ ಹೇಳ್ತಾವ. ತಡ್ಕೊಳ್ಳೋ ಶಕ್ತಿ ಇಲ್ಲ ನನಗ. ಲಾವಣ್ಯ, ನಿನ್ನ ಮುಖ ನೋಡ್ಕೊಂತ ನಿಂತರು ನನ್ನ ತಲೆ ಕೆಟ್ಟಂಗ ಆಗಕತ್ತೈತಿ. ಮತ್ತೇನಾಗ್ತೈತಿ? ಮತ್ತಿನ್ ನಾನು ಬರ್ತೀನಿ. ನಿಂದ್ರ ನೀನು ಯಾರನ್ನಾರ ಮದುವೆ ಮಾಡ್ಕೋ, ಆದ್ರ ನನಗೆ ನಿಜ ವಿಷಯ ಹೇಳಿ ಮದುವೆ ಮಾಡ್ಕೋ. ಲಾವಣ್ಯ ಕಡೆ ಕುಡಿತೀನಿ. ಕುಡಿ ಕುಡಿ ಕುಡಿ, ಚಾನ್ಸ್ ಲಾವಣ್ಯ, ದೇವರಾಣಿ ಮಾಡಿರೋದ್ನ ನಿನ್ನ ಮ್ಯಾಗ ಸಿಟ್ಟು ಆಗಿಲ್ಲ. ಮತ್ ನಾನೇನಾದ್ರೂ ಸಿಟ್ಟ ಆಗಿದ್ರ ಅಲ್ಲ ನಿನ್ನಿಷ್ಟೊತ್ತಿಗೆ ಸುಟ್ಟ ಬಿಡ್ತಿದ್ದೆ. ಇನ್ನು ಮೇಲೆ ಭಾಳ 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 ವಿಚಾರ ಮಾಡಿ ನನ್ನ ಸ್ಟುಡಿಯೋಕ್ಕೆ ಬರ್ಲನ್ನ ನಿಂಗೆ ಗುರುಗಳೇ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ಹುಡುಗರಿಗೆಲ್ಲ ನಾಯಕ ಹೇಗಿದೆ ನನ್ನ ಜಾತಕ, ಹುಡುಗರಿಗೆಲ್ಲ ನಾಯಕ ಹೇಗಿದೆ ನನ್ನ ಜಾತಕ. ಅವರಿಗೂ ಕುಡಿಯುವುದು, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ಅಯ್ಯಯ್ಯಯ್ಯಯ್ಯ ಪಾಪ, ನನ್ನ ಮ್ಯಾಲೆ ಭಾಳ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟೈತಿ ಅಂತ ಕಾಣಿಸುತ್ತೆ. ನೋಡಕ್ಕ ಮನಸ್ಸಿಂದ ಇವನ ಒಳ್ಳೆಯವನದಾನ ಅನ್ಸುತ್ತೆ. ಹಂಗೆ ಮೋಸ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಹೆಣ್ಮಕ್ಳು ಮೋಸ ಮಾಡ್ತಿದ್ನೋ ಏನೋ. ನನ್ನ ಸಂಬಂಧ ಇಷ್ಟು ಕುಡಿದು ಮನಸ್ಸಿಗೆ ಹಚ್ಕೊಂಡಾನ ಅಂದ್ರ ನಾನು ಇವನ್ನ ಕೈ ಹಿಡಿಬೇಕು. ಹೋಗಿ ಇವನ ಮನಸ್ಸನ್ನ ಚಂದಾಗಿ ತೊಳೆದು ಕುಡಿಯೋದು ಬಿಡಿಸಿ ಇವನ್ನ ಕಟ್ಕೊಂಡ್ರಾತು. ಇವಾಗ ಕುಡಿಯೋದು ನೋಡಿದ್ರ ನನಗೂ ಒಂದ್ ಸ್ವಲ್ಪ ಒಳಗೆ ಹಾಕೊಳ್ಳೋಣ ಅನ್ಸುತ್ತೆ. ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು, ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು. ನಶೆಯಾಗಿದೆ ಮಿತಿ ಮೀರಿದೆ, ಮಿತಿ ಮೀರಿದೆ ಜೋಪಾನ. ನಶೆಯಾಗಿದೆ ಮಿತಿ ಮೀರಿದೆ, ಮಿತಿ ಮೀರಿದೆ ಜೋಪಾನ. ಆಕಾಶ ಕೆಳಗಾಗಿ ಈ ಭೂಮಿ ತಿರುಗಿ ಹೋಗಿ ಸಾರಾಯಿ ಅಂಗಡಿ ನನಗಾದ ರಾಜಧಾನಿ. ಗುಡಿಯಲ್ಲಿ